ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇವತ್ತಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಬೇಸಿಗೆ ಭತ್ತದ ಸಮಗ್ರ ಪೀಡೆ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ವಿ.ಬಿ. ಸನತ್ಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ಸನತ್ಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರಗಳು ಸರ್. ಬೇಸಿಗೆನಲ್ಲಿ ಬಹಳಷ್ಟು ಬೆಳೆಗಳನ್ನು ನಾವು ಬೆಳಿತೇವೆ. ಈ ಬೆಳೆಗಳಲ್ಲಿ ಬರುವಂತಹ ರೋಗಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ತಾವು ಈ ದಿನ ಮಾಹಿತಿಯನ್ನು ನೀಡಬೇಕು. ಮೊದಲನೇದಾಗಿ ಬೇಸಿಗೆನಲ್ಲಿ ನಾವು ಬೆಳೆಯುವಂತಹ ಪ್ರಧಾನವಾದ ಬೆಳೆ ಭತ್ತ, ಅದಕ್ಕೆ ಬರುವಂತಹ ರೋಗಗಳು ಮತ್ತು ರೋಗಾಣುಗಳು ಯಾವುದು ಅಂತೀರಿ? ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಈಗ ಬೇಸಿಗೆಯಲ್ಲಿ ಎಲ್ಲ ರೈತ ಬಾಂಧವರು ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ, ನೀರಾವರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತವನ್ನು ಬೆಳೀತಾ ಇದ್ದು, ಈ ಬೇಸಿಗೆ ಕಾಲದಲ್ಲಿ ಬರ್ತಕ್ಕಂಥ ಬಹುಮುಖ್ಯ ರೋಗಗಳಲ್ಲಿ ಒಂದು ಶಿಲೀಂಧ್ರ ರೋಗ ನಮಗೆ ಹೆಚ್ಚಾಗಿ ಕಂದು ಚುಕ್ಕೆ ರೋಗ ಅಂತಕ್ಕಂಥದ್ದು ಒಂದು ಕಂಡು ಬರ್ತದೆ. ಅದು ಒಂದು ಶಿಲೀಂಧ್ರದಿಂದ ಬರ್ತದೆ, ಮತ್ತು ಅದು ಕೂಡ ಹೆಲ್ಮಿಂಥೋಸ್ಪೋರಿಯಂ ಅಂತಕ್ಕಂಥ ಒಂದು ಶಿಲೀಂಧ್ರದಿಂದ ಬರ್ತದೆ. ಅದಾದಮೇಲೆ ಎಲ್ಲೆಲ್ಲಿ ಕಬ್ಬಿನ ಕೂಳೆಯಲ್ಲಿ ಭತ್ತ ಬೆಳೆಯೋಕ್ಕೆ ಹೋಗ್ತಾರೆ, ಯಾವ್ಯಾವ ರೈತರು ಹೆಚ್ಚಾಗಿ ಯೂರಿಯಾ ಹಾಕಿರ್ತಾರೆ ಅಲ್ಲಿ ಮತ್ತೆ ಬೆಂಕಿ ರೋಗ ಬರೋ ಸಾಧ್ಯತೆ ಹೆಚ್ಚಾಗಿರ್ತದೆ. ಅದೇ ರೀತಿ ಎಲ್ಲಿ ಯೂರಿಯಾ ಜಾಸ್ತಿ ಹಾಕಿರ್ತಾರೆ ಅಲ್ಲೂ ಕೂಡ ಬೇಸಿಗೆ ಆದರೂ ಕೂಡ ಎಲೆ ಕವಚ ಬಾಡು ರೋಗ ಅಂತಕ್ಕಂಥದ್ದೊಂದು ರೈಜೋಕ್ಟೋನಿಯಾದಿಂದ ಬರ್ತಕ್ಕಂಥ ಶಿಲೀಂಧ್ರ ರೋಗ ಬರ್ತದೆ. ಮತ್ತು ವರ್ಷವಿಡೀ ಬೆಳೆಗಳಲ್ಲಿ ಬೇರುಗಂಟು ರೋಗ ನಮಗೆ ಇದ್ದೇ ಇರ್ತದೆ. ನಮ್ಮ ಮಂಡ್ಯ ಮಣ್ಣಲ್ಲಿ, ಮೈಸೂರು ಮಣ್ಣುಗಳಲ್ಲಿ ಬೇರುಗಂಟು ರೋಗ, ಈ 4 ರೋಗಗಳು ಭತ್ತದಲ್ಲಿ ನಮಗೆ ಈ ಬೇಸಿಗೆಯಲ್ಲಿ ಕಂಡುಬರ್ತಕ್ಕಂಥ ರೋಗಗಳಾಗಿರ್ತದೆ. ಅದಕ್ಕಾಗಿ ರೈತ ಬಾಂಧವರು ಇವಕ್ಕೆ ಮುನ್ನೆಚ್ಚರಿಕೆಯಾಗಿ ಏನೆಲ್ಲ ಕ್ರಮಗಳು ಪಾಲಿಸಬೇಕನ್ನೋದನ್ನ ಮುಂದೆ ನಾನು ತಿಳಿಸ್ಕೊಡ್ತೀನಿ ಸರ್. ಭತ್ತದಲ್ಲಿ ಈ ರೋಗ ಬರೋದಕ್ಕೆ ಸೂಕ್ತವಾದ ವಾತಾವರಣಗಳು ಏನೇನು? ಈಗ ಕಂದು ಚುಕ್ಕೆ ರೋಗ ಅಂದ ತಕ್ಷಣ ನಾವು ಅದು ಹೆಲ್ಮಿಂಥೋಸ್ಪೋರಿಯಂ ಶಿಲೀಂಧ್ರ, ಇದು ಯಾವ ಮಣ್ಣಲ್ಲಿ ಯೂರಿಯಾ ಅಂಶ, ಫಾಸ್ಫರಸ್ ಅಂಶ ಮತ್ತು ಪೊಟ್ಯಾಷ್ ಅಂಶ 3 ಕಡಿಮೆ ಇತ್ತು ಅಂದರೆ, ಯಾವ ಮಣ್ಣಲ್ಲಿ 3 ಕಡಿಮೆ ಇರ್ತದೆ ಅಲ್ಲಿ ಈ ರೋಗ ಬಂದೇ ಬರ್ತದೆ. ಮತ್ತು ಎಲೆ ಮೇಲೆ ಇದು ಕಂದು ಚುಕ್ಕೆಗಳು ಬರೋಂಗೆ ಮಾಡ್ತದೆ. ಮತ್ತು ಸಸಿಯಿಂದ ಕೊನೆವರೆಗೂ ಈ ಚಿಹ್ನೆಗಳು ಕಂಡು ಬರ್ತದೆ ನಮಗೆ. ಹಂಗಾಗಿ ಮತ್ತು ಗೊನೆ ಮೇಲೆ ಕೂಡ ಬಂದು ಕಾಳು ಮೇಲೆ ಕೂಡ ಈ ರೋಗ ನಮಗೆ ಬರೋಕ್ಕೆ ಸಾಧ್ಯತೆ ಇರ್ತದೆ. ಸೊ ಇದು ಸೂಕ್ತ ವಾತಾವರಣ ನಮಗೆ ಯಾವ ಮಣ್ಣಲ್ಲಿ ಯೂರಿಯಾ, ಫಾಸ್ಫರಸ್ ಮತ್ತು ಪೊಟ್ಯಾಷ್ 3 ಕಡಿಮೆ ಆಯ್ತಂತಂದ್ರಲ್ಲಿ ಇದು ಬಂದೇ ಬರ್ತದೆ. ಈಗ ಮಳೆಗಾಲದಲ್ಲೂ ಕೂಡ ಕೆಲವು ರೈತರು ಗೊಬ್ಬರನೇ ಹಾಕಲ್ಲ, ಆಗಲೂ ಕೂಡ ಹೆಚ್ಚಾಗಿ ಕಂಡು ಬಂದಿರ್ತದೆ. ಈಗ ಡೆಫಿನೆಟ್ಲಿ ಬೇಸಿಗೆಯಲ್ಲಿ ಇನ್ನೂ ಹೆಚ್ಚಾಗಿ ಕಂಡು ಬರ್ತದೆ ಸರ್ ಇದು. ಮತ್ತಿನ್ನು ಬೆಂಕಿ ರೋಗಕ್ಕೆ ಹೋದಾಗ ಆಲ್ರೆಡಿ ನಾನು ಹೇಳ್ದಂಗೆ ಯಾರ್ಯಾರು ಕಬ್ಬಿನ ಕೂಳೆಯಲ್ಲಿ ಬೆಳೀತಾರೆ, ಯಾರ್ಯಾರು ಯೂರಿಯಾ ಜಾಸ್ತಿ ಹಾಕಿರ್ತಾರೆ ಮಣ್ಣೊಳಗಡೆ, ಶಿಫಾರಸ್ಸಿಗಿನ್ನ ಜಾಸ್ತಿ ಮಣ್ಣಲ್ಲಿ ಯೂರಿಯಾ ಇತ್ತಂದರೆ ಅಲ್ಲಿ ಬೆಂಕಿ ರೋಗ ಬಂದೇ ಬರ್ತದೆ. ಅದು ಯಾವುದೇ ತಳಿ ಆಗಿರಲಿ, ನಾವು ರೋಗ ನಿರೋಧಕ ತಳಿ ಬಳಕೆ ಮಾಡ್ತೀವಿ, ಅಂಥ ರೋಗ ನಿರೋಧಕ ತಳಿಗಳಲ್ಲಿ ಕೂಡ ಈ ಬೆಂಕಿ ರೋಗ ಹೆಚ್ಚಾಗಿ ಕಂಡು ಬಂದಿರ್ತದೆ. ಮತ್ತು ಈ ಎಲೆ ಕವಚ ಕೊಳೆ ರೋಗ ಕೂಡ ಸೂಕ್ತ ವಾತಾವರಣ. ನಾವು ಸಾಲು ನಾಟಿ ಮಾಡಿದ್ರೆ ಇದು ಕಡಿಮೆ ಬರ್ತದೆ. ಸಾಲು ನಾಟಿ ಮುಂದೆ ಮ್ಯಾನೇಜ್ಮೆಂಟಲ್ಲಿ ಹೇಳ್ತೀನಿ ನಾನು. ಈ ಸಾಲು ನಾಟಿ ಯಾರು ಮಾಡಿರಲ್ಲ ಅಲ್ಲಿ ಹೆಚ್ಚಾಗಿ ಯೂರಿಯಾ ಇದ್ದು ಹೆಚ್ಚು ಟಿಲ್ಲರ್ಸ್ ಬರ್ತದೆ, ಹೆಚ್ಚು ಇಳುಕಲು ಬರ್ತದೆ ಭತ್ತ. ಹೆಚ್ಚು ಇಳುಕಲು ಬಂದಾಗ ನಮಗೆ ಈ ರೋಗಾಣು ರೈಜೋಕ್ಟೋನಿಯಾ ನೀರಿನ ಮೇಲೆ ಹರಿದ್ಬಿಟ್ಟು ಹೋಗ್ಬಿಟ್ಟು ಆ ಕಾಂಡದ ಮೇಲೆ ಕುಂತು ಕಾಂಡದ ಮೇಲೆ ಮಚ್ಚೆ ಬರೋಂಗೆ ಮಾಡಿಬಿಟ್ಟು ನಮಗೆ ಅಲ್ಲಿ ರೋಗ ಹೆಚ್ಚಾಗಂಗೆ ಮಾಡ್ತದೆ. ಬಟ್ ಇಳುವರಿ ಎಲೆ ಕವಚ ಬಾಡೋ ರೋಗದಿಂದ ಇಳುವರಿ ಕಡಿಮೆ ಇರ್ತದೆ, ಬಟ್ ಬೆಂಕಿ ರೋಗದಿಂದ ಹೆಚ್ಚು ಇಳುವರಿ ಇರ್ತದೆ. ಮತ್ತು ಬೇರುಗಂಟು ರೋಗ ನಮಗೆ ಯಾವಾಗಲೂ ಮಣ್ಣಲ್ಲಿ ಶೀತ ಇದ್ದು ತೇವಾಂಶ ಇರೋದ್ರಿಂದ ಇದು ಮಣ್ಣೊಳಗಡೆ ಇರ್ತದೆ. ಇದನ್ನು ನಾವು ಸೂಕ್ತ ವಾತಾವರಣದಾಗ ಮರಳು ಮಣ್ಣು ಆಗಿರಬೇಕು. ನಮ್ಮದೆಲ್ಲ ಮರಳು ಮಣ್ಣೆ ಇರ್ತದೆ, ಹೆಚ್ಚಾಗಿ ಮರಳು ಮಣ್ಣೆ ಇರೋದ್ರಿಂದ ಈ ಬೇರುಗಂಟು ರೋಗ ಸೂಕ್ತವಾಗಿರ್ತದೆ. ಕೆಸರು ಗದ್ದೆ ಮಾಡಿಬಿಟ್ಟು ನಾವು ನೀರು ನಿಲ್ಲಿಸಿದ್ವಿ ಅಂದರೆ ಇದು ಕಡಿಮೆ ಆಗ್ತದೆ. ನೀರಿಲ್ಲದಂತೆ ಸ್ವಲ್ಪ ಡ್ರೈ ಆಯ್ತಂದರೆ ಈ ರೋಗಾಣು ಹೆಚ್ಚಾಗಿ ಕಂಡು ಬರ್ತದೆ. ಯಾರು ಕಟ್ಟು ನೀರು ಪದ್ಧತಿ ಮಾಡ್ತಿರ್ತಾರೆ ಅಲ್ಲಿ ನಾವು ಬೇರುಗಂಟು ರೋಗನ ಎಕ್ಸ್ಪೆಕ್ಟ್ ಮಾಡ್ಬೋದು. ಕಟ್ಟು ನೀರು ಪದ್ಧತಿಯಲ್ಲಿ ಬೇರುಗಂಟು ರೋಗ ಮತ್ತು ಯೂರಿಯಾ ರಸಗೊಬ್ಬರ ಕಡಿಮೆ ಇದ್ದಲ್ಲಿ ಕಂದು ಚುಕ್ಕೆ ರೋಗ, ಈ ರೋಗಗಳು ಈ ರೀತಿ ಬರೋದಕ್ಕೆ ಕಾರಣ ಆಗ್ತದೆ ಸರ್. ಸೂಕ್ತ ವಾತಾವರಣ ಅದಾಗಿರ್ತದೆ. ಮತ್ತು ಈಗ ನಮಗೆ ವಾತಾವರಣದಲ್ಲಿ
ಮೋಡ ಕವಿದ ವಾತಾವರಣ ಯಾವಾಗ ಬರ್ತದೆ ಯಾವಾಗ ಮಳೆ ಬರ್ತದೆ ಅಂತ ನಮಗೆ ಗೊತ್ತೇ ಆಗಲ್ಲ. ಬೇಸಿಗೆ ಇದ್ರೂ ಕೂಡ ಇದ್ದಕ್ಕಿದ್ದಂಗೆ ಮೋಡ ಕವಿದ ವಾತಾವರಣ ಬರ್ತಾ ಇರ್ತದೆ. ಹಂಗಾಗ್ಬಿಟ್ಟು ಸೈಕ್ಲೋನ್ ಬರೋದ್ರಿಂದ ಮೋಡ ಕವಿದ ವಾತಾವರಣ ಇರ್ತದೆ. ಅಂಥ ಸಮಯದಲ್ಲಿ ಕೂಡ ಇವೆಲ್ಲ ಒಂದಕ್ಕೊಂದು ಸೇರಿದಾಗ ನಮಗೆ ಈ ಎಲ್ಲ ರೋಗಗಳು ಬರೋಕ್ಕೆ ಸೂಕ್ತ ಆಗಿರ್ತದೆ ಸರ್. ಇದು ಸೂಕ್ತ ವಾತಾವರಣಗಳು. ಭತ್ತದಲ್ಲಿ ಬೀಜದಿಂದ ಬರುವಂತಹ ರೋಗಗಳು ಯಾವ್ಯಾವುದು ಅಂತೀರಿ? ಈಗ ಭತ್ತದಲ್ಲಿ ಬರ್ತಕ್ಕಂಥ ಸುಮಾರು 12 ರೋಗಗಳು ಬೀಜದಿಂದಲೇ ಹರಡ್ತದೆ. 12 ರೋಗ ಬೀಜದಿಂದಲೇ ಹರಡ್ತಾ ಇರ್ತದೆ. ಅದರಲ್ಲಿ ಮೊದಲನೇದಾಗಿ ನಾವು ಹೇಳೋದು ಬೆಂಕಿ ರೋಗನೇ ಹೇಳ್ತೀವಿ. ಪೈರುಕ್ಲೇರಿಯಾ ಅಂತಕ್ಕಂಥ ಈ ಶಿಲೀಂಧ್ರ ಇದೇನು ಮಾಡ್ತದೆ, ಎಲೆ ಮೇಲಿರ್ತದೆ, ಎಲೆಯಿಂದ ಕಾಂಡಕ್ಕೆ ಹೋಗ್ತದೆ, ಕಾಂಡದಿಂದ ತೆನೆಗೆ ಹೋಗ್ತದೆ, ತೆನೆಗೆ ಹೋಗ್ಬಿಟ್ಟು ತೆನೆಯಲ್ಲಿ ಮತ್ತು ಕಾಳಿನ ಮೇಲೆ ಹಂಗೆ ಸುಟ್ಟಂಗೆ ಆಗ್ಬಿಟ್ಟು ಕಾಳಿನ ಮೇಲೆ ಇರ್ತದೆ. ಅದು ಬೀಜದಿಂದಲೇ. ಮತ್ತು ಆ ಕಾಳನ್ನ ನಾವು ಮೂಟೆ ಕಟ್ಟಿದ್ವು ಅಂದರೆ ಮತ್ತೆ ಮೂಟೆಗೆ ಬರ್ತದೆ, ಬೀಜ ಮತ್ತು ಮೂಟೆಗೆ ಬಂದು ಸೇರ್ತದೆ. ಅದೇ ರೀತಿ ರೈಜೋಕ್ಟೋನಿಯಾ, ಎಲೆ ಕವಚ ಬಾಡೋ ರೋಗ, ರೈಜೋಕ್ಟೋನಿಯಾ ಅಂತಕ್ಕಂಥ ಶಿಲೀಂಧ್ರ ಕೂಡ ತೆನೆವರೆಗೂ ರೋಗ ಬರಂಗೆ ಮಾಡಿ ಅದೂ ಬೀಜದ ಮೇಲೆ ಇರ್ತದೆ. ಅದೇ ರೀತಿ ಕಂದು ಚುಕ್ಕೆ ರೋಗ, ಏನು ನಾವು ಹೆಲ್ಮಿಂಥೋಸ್ ಬರೆಮ ಅಂತ ಹೇಳ್ತೀವಿ, ಅದು ಬೀಜದಲ್ಲೇ ಸೇರ್ಕೊಂಡಿರುತ್ತೆ, ಬೀಜದ ಮೇಲೆ ಇರ್ತದೆ. ಅದೇ ರೀತಿ ಫಾಲ್ಸ್ ಮಡ್, ಹುಸಿ ಕಾಡಿಗೆ ರೋಗ ಅಂತಕ್ಕಂಥದ್ದು ಬೀಜದಲ್ಲೇ ಇರ್ತದೆ ಅದು ಕೂಡ. ಮತ್ತು ಊದ್ಗಡ್ಡಿ ರೋಗ ಅಂತಕ್ಕಂಥದ್ದು ನಮಗೆ ಮಳೆಗಾಲದಲ್ಲೆಲ್ಲ ಬರ್ತದೆ, ಹೆಚ್ಚಾಗಿ ಬರ್ತದೆ ಅದು. ಆ ಊದ್ಗಡ್ಡಿ ರೋಗ ಕೂಡ ಬೀಜದಿಂದಲೇ ಹರಡ್ತಕ್ಕಂಥದ್ದು. ಅದೇ ರೀತಿ ಈಗ ಹೊಸದಾಗಿ ನಮಗೆ ನೀಳ ಎಲೆ ಚುಕ್ಕೆ ರೋಗ, ನೀಳಕಂದು ಎಲೆ ಚುಕ್ಕೆ ರೋಗ ಅಂತ ಲೀನಿಯರ್ ಬ್ರೌನ್ ಸ್ಪಾಟ್ ಅಂತ ಕಾಣ್ತಾ ಇದೆ, ಅದು ಕೂಡ ಬೀಜದಿಂದ ಬರ್ತಕ್ಕಂಥ ರೋಗ ಆಗಿರ್ತದೆ. ಸೊ ಇವಿಷ್ಟು ಕೂಡ ಬೀಜದಿಂದಲೇ ಬರ್ತದೆ. ಆಮೇಲೆ ನಾವು ಅಂಥ ಬೀಜನ ಮೂಟೆ ಕಟ್ಟಿಟ್ಟಾಗ ಈ ಶಿಲೀಂಧ್ರಗಳು ಏನಾಗಿರ್ತಾವಂದರೆ ಒಣಗಿದ ಬೀಜದ ಮೇಲೇ ಅವ್ರದ್ದೇ ಆದಂಥ ಡಾರ್ಮೆಂಟ್ ಕಂಡೀಷನ್ಗೆ ಹೋಗ್ಬಿಟ್ಟು ಬೀಜದೊಳಗೆ ಇರ್ತದೆ. ಮತ್ತು ನಾವು ತಂದು ಅವ್ನು ನೀರಿಗೆ ಹಾಕಿದ ತಕ್ಷಣವೇ ಬೀಜ ಯಾವ ರೀತಿ ಮೊಳಕೆ ಹೊಡಿತದೆ ಅದೇ ರೀತಿ ಈ ಶಿಲೀಂಧ್ರಗಳು ಕೂಡ ಮೊಳಕೆ ಹೊಡೆದು ಮತ್ತು ಆ ಬೀಜದ ಮೇಲೆ ಬೆಳೆದು ಮತ್ತು ಅದರ ಸಂತಾನೋತ್ಪತ್ತಿ ಬೀಜದ ಮೇಲೆ ಸ್ಟಾರ್ಟ್ ಮಾಡ್ತದೆ. ಆಯಾ ಲಕ್ಷಣಗಳು ಎಲೆ ಮೇಲೆ ತೋರಿಸ್ತವೆ, ಕೆಲವು ಕಾಂಡದ ಮೇಲೆ ತೋರಿಸ್ತವೆ, ಕೆಲವು ಬೇರುಗಳ ಮೇಲೆ ತೋರಿಸ್ಬಿಟ್ಟು ಮತ್ತು ಅವ ಎರಡನೇ ಸೋಂಕು, ದ್ವಿತೀಯ ಸೋಂಕು ಅಂತ ಹೇಳ್ತೀವಿ. ದ್ವಿತೀಯ ಸೋಂಕು ಗಾಳಿ ಮುಖಾಂತರ ಹರಡಿಬಿಟ್ಟು ಮತ್ತೆ ಏನಾಗ್ತದೆ, ಎಲೆ ಮೇಲೆ, ಕಾಂಡದ ಮೇಲೆ, ಕಾಳಿನ ಮೇಲೆ ರೋಗ ಬರೋ ರೀತಿ ಮಾಡ್ತವೆ. ಎಲ್ಲ ರೋಗಗಳು ಈ ಬೀಜದಿಂದ ಬರ್ತಕ್ಕಂಥ ರೋಗಗಳಾಗಿರ್ತದೆ ಸರ್. ಬೀಜದಿಂದ ಬರೋ ರೋಗನ ಸುಲಭವಾಗಿ ನಿಯಂತ್ರಣ ಮಾಡೋಕ್ಕಿರೋ ವಿಧಾನ ಬೀಜೋಪಚಾರ. ಹೌದು ಸರ್. ಈ ಬೀಜೋಪಚಾರ ಮಾಡೋ ವಿಧಾನಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ. ಈ ಬೀಜೋಪಚಾರ ನಾವು ಒಣ ಬೀಜೋಪಚಾರ ಅಂತ ಮಾಡ್ತೀವಿ, ಮತ್ತು ನೀರಿನಲ್ಲಿ ನೆನೆಸಿ ತೇವಾಂಶದ ಬೀಜೋಪಚಾರ, ತೇವದ ಬೀಜಕ್ಕೆ ಉಪಚಾರ ಮಾಡ್ತೀವಿ. ಮತ್ತು ಈಗ ಒಣ ಬೀಜೋಪಚಾರಕ್ಕೆ, ಒಣ ಬೀಜಕ್ಕೆ ನಾವೇನು ಮಾಡ್ತೀವಿ, ರಾಸಾಯನಿಕ ಬಳಕೆ ಮಾಡ್ತೀವಿ. ಒಂದು ರಾಸಾಯನಿಕ ಪದ್ಧತಿಯಲ್ಲಿ ಬೀಜೋಪಚಾರ ಮತ್ತು ಜೈವಿಕ ಪದ್ಧತಿಯಲ್ಲಿ ಬೀಜೋಪಚಾರ. ಈಗ ನಾವೇನು ಪ್ರೈವೇಟ್ ಕಂಪ್ನಿದ, ಖಾಸಗಿ ಕಂಪ್ನಿಗಳಿಂದ ಭತ್ತದ ಬೀಜ ತರ್ತೀವಿ, ಅವೆಲ್ಲನೂ ಅದು 5 kg ಪ್ಯಾಕೆಟ್ ಆಗಿರ್ಬೋದು, 20 kg ಪ್ಯಾಕೆಟ್ ಆಗಿರ್ಬೋದು, ಅವರೆಲ್ಲನೂ ಒಣ ಬೀಜೋಪಚಾರ ಮಾಡಿ ಅವರೇ ಬೀಜೋಪಚಾರ ಮಾಡಿರ್ತಾರೆ. ಸೊ ಅಂಥವು ಬೀಜೋಪಚಾರ ಆಲ್ರೆಡಿ ಆಗಿರೋದ್ರಿಂದ ನಾವು ರೈತರು ಅದಕ್ಕೇನು ಜಾಸ್ತಿ ನಾವು ಒತ್ತು ಕೊಡೋದು ಬೇಕಾಗಿಲ್ಲ. ಬೇಕಾದ್ರೆ ಅಲ್ಲಿಗೆ ತಂದು ಜೈವಿಕ ಮತ್ತೆ ಮಾಡ್ಬೋದು, ಜೈವಿಕ ಬೀಜೋಪಚಾರ ಮುಂದೆ ಹೇಳ್ತೀನಿ ಅದನ್ನ. ಈಗ ನಾವು ಇಲಾಖೆ ವತಿಯಿಂದ ಅಥವಾ ನಮ್ಮ ಯೂನಿವರ್ಸಿಟಿ, ವಿಶ್ವವಿದ್ಯಾನಿಲಯಗಳ ಮಟ್ಟದಿಂದ ಬೀಜ ನಾವೇನು ಕೊಡ್ತೀವಿ ಅದರೊಳಗಡೆ ಪಾಕೆಟ್ ಹಾಕಿರ್ತೀವಿ. 25 kg ಬೀಜಕ್ಕೆ ನಾವು 50 ಗ್ರಾಮ್ ಕಾರ್ಬನೈಜಮ್ ಪಾಕೆಟ್ ಇರ್ತದೆ. ಮತ್ತು ಯಾವ ರೀತಿ ಮಾಡಬೇಕನ್ನೋದು ಒಂದು ಚೀಟಿನೂ ಇರ್ತದೆ ಒಳಗಡೆ. ರೈತ ಬಾಂಧವರು ಆ ಚೀಟಿನ ಹಂಗೆ ಇಟ್ಕೊಂಡು ಬೀಜೋಪಚಾರ ಮಾಡಬೇಕಾಗ್ತದೆ. ಈಗ ರೈತರು 20 kg ಬೀಜ ತಗೊಂಡೋಗಿದ್ರೆ ಅಂದರೆ 40 ಗ್ರಾಮ್, 25 kgಗೆ 50 ಗ್ರಾಮ್ ಕಾರ್ಬನೈಜಮ್ ಪುಡಿನ ಒಣ ಬೀಜೋಪಚಾರ ಮಾಡೋದಾದರೆ ಒಂದು ಟಾರ್ಪಲ್ ಮೇಲೆ ಬೀಜ ಎಲ್ಲ ಸುರಿದ್ಬಿಟ್ಟು ಈ ಪುಡಿನ ಅದ್ರ ಮೇಲೆ ತೆಳುವಾಗಿ ಉದುರಿಸ್ಬಿಟ್ಟು 4 ಕಡೆ ಹಿಡಿದ್ಬಿಟ್ಟು ಟಾರ್ಪಲ್ನ ಮಿಕ್ಸ್ ಮಾಡಿದ್ರೆ ಮೇಲೆ ಕೆಳಗೆ ಮಾಡಿದಾಗ ಬೀಜೋಪಚಾರ ಆಗ್ತದೆ. ಅದೊಂದು ಪದ್ಧತಿ. ಅದಕ್ಕಿಂತ ಎಫೆಕ್ಟಿವ್ ಆದಂಥ ಒಂದು ಬೀಜೋಪಚಾರ ಅಂದರೆ ಹೆಂಗೂ ಪ್ರತಿಯೊಬ್ಬ ರೈತರು ನೀರಲ್ಲಿ ನೆನೆಕ್ತಾರೆ. ಭತ್ತದ ಬೀಜ ಒಂದು ರಾತ್ರಿ ನೆನೆಕಿರ್ತಾರೆ. ಆ ನೆನೆಹಾಕುವಾಗಲೇ ಶಿಲೀಂಧ್ರನಾಶಕನ ಹಾಕಿಬಿಟ್ಟು ಅದೇ ನೀರೊಳಗಡೆ, ಈಗ 25 kgಗೆ 25 ಲೀಟ್ರ್ ನೀರು ಹಾಕಿರ್ತಾರೆ. ಸೊ 50 ಗ್ರಾಮ್ ಶಿಲೀಂಧ್ರನಾಶಕನ ಅದೇ ನೀರಿಗೆ ಮಿಶ್ರಣ ಮಾಡಿಬಿಟ್ಟು ರಾತ್ರಿ ಇಡೀ ಶಿಲೀಂಧ್ರನಾಶಕದ ದ್ರಾವಣದಲ್ಲಿ ಬೀಜಗಳು ನೆನೆಯೋದೊಂದು. ಆಮೇಲೆ ನಾಳೆ ಬೆಳಗ್ಗೆ ಮತ್ತೆ ನೀರನ್ನು ಬಸ್ತು ಅದನ್ನು ಮೂಟೆ ಕಟ್ಟಿ ಮೊಳಕೆ ಕಟ್ತಾರೆ. ಸೊ ಅದರಿಂದ ಏನಾಗ್ತದೆ, ಅದು ಅತಿ ತೀಕ್ಷ್ಣವಾಗಿ ಕೆಲಸ ಮಾಡ್ತದೆ ಶಿಲೀಂಧ್ರನಾಶಕ. ಯಾಕಂದರೆ ಶಿಲೀಂಧ್ರಗಳು ಇರ್ತಕ್ಕಂಥ ಬೀಜದ ಮೇಲೆ ಇರೋವು ಆಗಲೇ ಅವು ಮೊಳಕೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಗಿರ್ತವೆ. ಈ ಶಿಲೀಂಧ್ರನಾಶಕ ಕೂಡ ಆಗಲೇ ಎಲ್ಲ ನೀರೊಳಗೆ ಸೇರಿಬಿಟ್ಟು ಆ ಮೊಳಕೆ ಬರ್ತಿರ್ತಕ್ಕಂಥ ಶಿಲೀಂಧ್ರಗಳನ್ನ ಅಲ್ಲೇ ಸಾಯಿಸ್ತದೆ. ಸೊ ಇದು ಎಫೆಕ್ಟಿವ್ ಆಗಿರ್ತಕ್ಕಂಥ ಒಂದು ಶಿಲೀಂಧ್ರನಾಶಕದ ಉಪಚಾರ ಆಗಿರ್ತದೆ. ಪ್ರತಿಯೊಬ್ಬ ರೈತರು ಆ ನೀರಲ್ಲಿ ನೆನೆಕ್ದಾಗಲೇ ಶಿಲೀಂಧ್ರನಾಶಕಗಳು ಬಳಕೆ ಮಾಡೋದು ಭಾರಿ ಉಪಯೋಗ. ಅದಾದಮೇಲೆ ಹೊರಗಡೆ ಬೀಜ ತೆಗೆದು ಮೂಟೆ ಕಟ್ಟೋ ಸಮಯದಲ್ಲಿ ಆಗ ಇವರು ಜೈವಿಕಾಣುಗಳು ಸೇರಿಸ್ಕೋಬೋದು. ಅದಕ್ಕೆ ಈಗ ಆಲ್ರೆಡಿ ಶಿಲೀಂಧ್ರನಾಶಕ ನೀರಲ್ಲಿರೋದು ಆ ಬೀಜದೊಳಗಡೆ ಸೇರ್ಕೊಂಡಿರ್ತದೆ, ಮತ್ತು ಅದ್ರ ಮೇಲೆಗೆ ನಾವು ಜೈವಿಕಾಣುಗಳ ಬಳಕೆ ಮಾಡ್ಕೋಬೋದು, ಎರಡೂ ಸೇರಿಸ್ಕೋಬೋದು. ಸೊ ಇವರೀಗ ಮತ್ತೆ ಏನು ಮಾಡ್ಬೇಕಂದ್ರೆ ಅದೇ 25 kgಗೆ ಸುಮಾರು ಒಂದು 5 ಗ್ರಾಮ್ ಹಂಗೆ, ಅಂದರೆ ಒಂದು 200 ಗ್ರಾಮ್ನಷ್ಟು ಟ್ರೈಕೋಡರ್ಮ ಪುಡಿ, ಒಂದು 200 ಗ್ರಾಮ್ನಷ್ಟು ಸೂಡೋಮೋನಾಸ್ ಪುಡಿನ ಅದಕ್ಕೆ ಆ ಬೀಜಗಳಿಗೆ ಉಪಚಾರ ಮಾಡಿಬಿಟ್ಟು ಮೂಟೆ ಕಟ್ಟಿಟ್ಟಾಗ ಒಂದು ಕಡೆ ಶಿಲೀಂಧ್ರನ ಸಾಯಿಸಿರ್ತದೆ, ಇನ್ನೊಂದು ಕಡೆ ಏನಾಗ್ತದೆ ಈ ಜೈವಿಕಾಣುಗಳು ಅದ್ರ ಮೇಲೆ ಬೆಳೆಯೋಕ್ಕೆ ಅವಕಾಶ ಆಗ್ತದೆ ಸರ್. ಅದೇ ರೀತಿ ನಾವು ಸಸಿಗಳಿಗೆ ಕೂಡ ಜೈವಿಕಾಣುಗಳನ್ನ ಉಪಚಾರ ಮಾಡ್ಬೋದು ರೈತ ಬಾಂಧವರು. ಈಗ ಹೆಚ್ಚಾಗಿ ನಮ್ಮ ಕಡೆ ಎಲ್ಲರೂ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿ ಅಂತ ಮಾಡ್ತಾಯಿದ್ವಿ.
ಭತ್ತದಲ್ಲಿ ಕೂಡ ರೈತರು ಮಾಡ್ತಾಯಿದ್ದಾರೆ. ಅಲ್ಲಿ ಏನಾಗ್ತದೆ, ನಮ್ಗೆ ಇಳುವರಿಯಲ್ಲಿ ಕುಂಠಿತ ಆಗ್ತಾಯಿದೆ. ಆದ್ರೂ ನಾವು ಈ ಪದ್ಧತಿ ಮಾಡ್ಕೊಂಡ್ರೆ ಈ ರೋಗಗಳು ಕಡಿಮೆ ಆಗ್ತಾ ಹೋಗ್ತದೆ. ಅಲ್ಲಿ ಸಾವಯವ ಬೆಳೀತಕ್ಕಂಥ ತಪ್ಪದೆ ಇದನ್ನು ಮಾಡಲೇಬೇಕು. ಜೈವಿಕ ವರ್ಣಗಳು ಟ್ರೈಕೋಡರ್ಮಾ ಸಿಗ್ತದೆ, ಸೂಡೋಮೋನಾಸ್ ಫ್ಲೋರೆಸೆನ್ಸ್ ಅಂತಕ್ಕಂಥದ್ದು ಸಿಗ್ತದೆ. ಅದೇ ರೀತಿ ನಮಗೆ ಬಿವೇರಿಯಾ ಬೆಸಿಯಾನ ಅಂತಕ್ಕಂಥ ಶಿಲೀಂಧ್ರನೂ ಸಿಗ್ತದೆ, ಮೆಟರೈಸಿಯಂ ಮನಿಸಾಪ್ಲೆ ಅಂತಕ್ಕಂಥ ಶಿಲೀಂಧ್ರನೂ ಸಿಗ್ತದೆ. ಇವೆಲ್ಲನೂ ಒಂದು 20 kg ಬೀಜಕ್ಕೆ ಎಲ್ಲ 100 ಗ್ರಾಮ್ ಸೇರಿಸ್ಕೋಬೋದು, ಏನು ತಪ್ಪಾಗಲ್ಲ. 100 ಗ್ರಾಮ್ ಪುಡಿ ಮಿಶ್ರಣ ಮಾಡಿಬಿಟ್ಟು ಹಾಕಿದ್ವಿ ಅಂದರೆ ಮುಂದೆ ಬರ್ತಕ್ಕಂಥ ಈ ಕೀಟಗಳು ಕೂಡ ಹತೋಟಿ ಮಾಡ್ತವೆ. ಬಿವೇರಿಯಾ ಬೆಸಿಯಾನ ಅಂತಕ್ಕಂಥದ್ದು ಶಿಲೀಂಧ್ರ ಕಾಂಡಕೊರಕ ಕೀಟ ಬರ್ತದೆ ಮುಂದೆ, ಅದನ್ನು ಹತೋಟಿ ಮಾಡ್ತದೆ. ಮೆಟ್ರೈಸಿಯಂ ಕೂಡ ಆ ಕಾಂಡಕೊರಕ ಕೀಟನ ಹತೋಟಿ ಮಾಡ್ತದೆ. ಹಂಗಾಗ್ಬಿಟ್ಟು 2 ಶಿಲೀಂಧ್ರನಾಶಕ ಮತ್ತು 2 ಕೀಟನಾಶಕಗಳನ್ನು ಬೀಜೋಪಚಾರವಾಗಿ ಬಳಸ್ಕೋಬೋದು. ಮತ್ತು ಸಸಿಗಳನ್ನ ಅದ್ಬೋದು. ಈಗ ನಾವು ಒಟ್ಲು ಕಿತ್ತಿರ್ತೀವಿ, ಒಟ್ಲು ಕಿತ್ತಾಗ ಅಲ್ಲಿ ಒಂದು ಕಡೆ ಒಂದು ಮೂಲೆಯಲ್ಲಿ ಒಂದು ಟಾರ್ಪಲ್ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದರಲ್ಲಿ ಈ ಮಿಶ್ರಣ ಮಾಡ್ಕೊಂಬಿಟ್ಟು 100 ಲೀಟ್ರ್ ನೀರಿಗೆ ನಾವು ಅರ್ಧ kg 5 ಗ್ರಾಮ್ ಪರ್ ಲೀಟ್ರ್ ಅಂತ ಹೇಳ್ತೀವಿ ನಾವು. ಅರ್ಧ kg ಟ್ರೈಕೋಡರ್ಮಾ, ಅರ್ಧ kg ಸೂಡೋಮೋನಾಸು, ಅರ್ಧ kg ಬಿವೇರಿಯಾ, ಅರ್ಧ kg ಮೆಟ್ರೈಸಿಯಮ್ ಎಲ್ಲ ಮಿಶ್ರಣ ಮಾಡಿ ಅದರೊಳಗೆ ಸಸಿ ಬೇರೆಗಳನ್ನ ಒಂದು 10 ರಿಂದ 15 ನಿಮಿಷಗಳ ಕಾಲ ಅದ್ದಿ ನಾಟಿಗೆ ಬಳಸೋದು. ಈ ರೀತಿ ಮಾಡೋದ್ರಿಂದಲೂ ನಮಗೆ ಮುಂದೆ ಬರ್ತಕ್ಕಂಥ ರೋಗಗಳನ್ನ ಕೀಟಗಳನ್ನ ಹತೋಟಿ ಮಾಡೋಕ್ಕೆ ಅವಕಾಶ ಆಗ್ತದೆ. ಈ ಜೈವಿಕಾಣುಗಳು ಯಾವ ರೀತಿ ಕೆಲಸ ಮಾಡ್ತದೆ ಅಂದರೆ, ಒಂದು ಸಾರಿ ಈ ಜೈವಿಕಾಣುಗಳು ಬೇರೆ ಮೇಲೆ ಕಾಲೋನೈಸ್ ಮಾಡಿದಾಗ ಬೇರಿನಲ್ಲಿ ಅದೇನಾಗ್ತದೆ, ಸಿಸ್ಟಮಿಕ್ ಅಕ್ವಾರ್ಡ್ ರೆಸಿಸ್ಟೆನ್ಸ್ ಅಂತಕ್ಕಂಥ ಅಂತರ್ವ್ಯಾಪ್ತಿ ರೋಗ ನಿರೋಧಕ ಶಕ್ತಿ ಬರ್ತಕ್ಕಂಥ ಕೆಮಿಕಲ್ಲು ಗಿಡದಲ್ಲೇ ಉತ್ಪತ್ತಿ ಆಗ್ತದೆ. ಫಿನಾಲ್ಸ್, ಬೇರೆ ಬೇರೆ ಫಿನಾಲ್ಸ್ ಎಲ್ಲ ಗಿಡದಲ್ಲಿ ಉತ್ಪತ್ತಿ ಆಗೋದ್ರಿಂದ ಮುಂಬರ್ತಕ್ಕಂಥ ರೋಗಗಳನ್ನ ಆ ಗಿಡನೇ ಹತೋಟಿ ಮಾಡ್ಕೊಳ್ತಾ ಹೋಗ್ತಿರ್ತದೆ. ಅದೇ ರೀತಿ ಈ ಜೈವಿಕಾಣುಗಳು ಮಣ್ಣಲ್ಲಿ ಬೆಳೀತಾ ಹೋಗ್ತದೆ. ಬೇರೊಳಗೆ ಒಂದು ಸ್ವಲ್ಪ ಇತ್ತಂದರೆ ಅವು ಮಣ್ಣೊಳಗಡೆ ಕೋಟ್ಯಾಂತರ ಜೀವಾಣುಗಳಾಗಿ ಬೆಳ್ಕೊಂಡು ಹೋಗ್ತಾ ಇರ್ತೈತೆ. ಇದು ನೈಸರ್ಗಿಕವಾಗಿ ಸಾವಯವವಾಗಿ ಬೆಳೆಯೋರಿಗೆ ಭಾರಿ ಉಪಯೋಗ ಆಗಿರ್ತದೆ. ಪ್ರತಿಯೊಬ್ಬರು ಇದನ್ನು ಬಳಕೆ ಮಾಡ್ಕೋಬೋದು. ಮತ್ತು ರಾಸಾಯನಿಕವಾಗಿ ಬೆಳೀತಿರ್ತಕ್ಕಂಥ ನಿಧಾನವಾಗಿ ಅವರು ಸ್ವಲ್ಪ ಮಟ್ಟದಲ್ಲಿ ನಿಧಾನವಾಗಿ ಸಾವಯವ ಕಡೆ ಹೋಗ್ಬೇಕಾಗ್ತದೆ ಸರ್. ಸೊ ಇವು ಬೀಜೋಪಚಾರದ ವಿಧಾನಗಳು ಮತ್ತು ಜೈವಿಕಾಣುಗಳಿಂದ ಬೀಜೋಪಚಾರ ಮಾಡ್ತಕ್ಕಂಥದ್ದು. ಸಮಗ್ರ ರೋಗ ಹತೋಟಿ ಕ್ರಮಗಳು ಯಾವ್ಯಾವುದು ಅಂತೀರಿ? ಹೌದು ಸರ್. ಈಗ ಇಷ್ಟೆಲ್ಲ ಮೇಲೆ ಬರ್ತಕ್ಕಂಥ ರೋಗಗಳು ಹೆಚ್ಚಾಗಿ ನಮಗೆ ಬೆಳೆಗಳಲ್ಲಿ ನೋಡ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ 10% ರಿಂದ 12% ನಮಗೆ ಇಳುವರಿಯಲ್ಲಿ ನಷ್ಟವನ್ನು ಬರಂಗೆ ಮಾಡ್ತಾ ಇದೆ. ಆ ಇಳುವರಿ ನಷ್ಟನ ನಾವು ಹಣಕ್ಕೆ ಹೋಲಿಕೆ ಮಾಡ್ಕೊಂಡು ನೋಡಿದ್ವಿ. ಭತ್ತದಲ್ಲಿ ಆಲ್ಮೋಸ್ಟ್ ಒಂದು 150 ರಿಂದ 160 ಕೋಟಿ ನಷ್ಟ ಆಗ್ತದೆ. ಬರೀ ಇಳುವರಿ ಇಷ್ಟು ನಷ್ಟ ಆದರೆ ಈ ರೋಗಗಳಿಂದ 10 ರಿಂದ 12% ಇಳುವರಿ ನಷ್ಟಕ್ಕೇ 150 ರಿಂದ 160 ಕೋಟಿ ನಮ್ಮ ಮಂಡ್ಯ ಜಿಲ್ಲೆಗೆ ಅಷ್ಟೇ ಆಗ್ತದೆ. ನಾವಿನ್ನೂ ಕಾವೇರಿ ಕಮಾಂಡ್ ಏರಿಯಾಗೆಲ್ಲ ತಗೊಂಡಾಗ 370 ಕೋಟಿ ನಷ್ಟ ಹಣದ ರೂಪದಲ್ಲಿ. ಅದಕ್ಕಾಗ್ಬಿಟ್ಟು ಪ್ರತಿ ಒಬ್ಬ ರೈತರು ಸಮಗ್ರ ಹತೋಟಿ ಕಾರ್ಯಕ್ರಮಗಳನ್ನ ಬಳಕೆ ಮಾಡೋದ್ರಿಂದ ಏನಾಗ್ತದೆ, ನಮಗೆ ಈ ರೋಗಗಳನ್ನ ಈಸಿಯಾಗಿ ಹತೋಟಿ ಮಾಡ್ಕೋಬೋದು. ಅದರಲ್ಲೂ ಸಮಗ್ರ ರೋಗ ಹತೋಟಿ ಕ್ರಮದಿಂದ ನಾವು ಈ ಕೆಮಿಕಲ್ ಪೋಲಾಗೋದನ್ನ ಕಡಿಮೆ ಮಾಡ್ಬೋದು. ಕೆಮಿಕಲ್ಸ್ ಏನೆಲ್ಲ ನಾವು ಬಳಕೆ ಮಾಡ್ತೀವಿ ಅಂತಕ್ಕಂಥದ್ದನ್ನ. ಈಗ ಸಮಗ್ರ ಹತೋಟಿ ಕ್ರಮದಲ್ಲಿ ಫಸ್ಟ್ ಬರೋದೇ ರೈತರು ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ತಳಿ ಬಳಕೆ ಮಾಡ್ಕೋಬೇಕು. ಈಗ ಬರ್ತಿರ್ತಕ್ಕಂಥವು ಎಲ್ಲ ರೋಗ ನಿರೋಧಕ ತಳಿ ಇರ್ತಕ್ಕಂಥವು ಬರ್ತವೆ, ಮತ್ತು ಹೊಸ ರೋಗಗಳಿಗೆ ಸ್ಟಡಿ ಆಗಿರಲ್ಲ. ಈಗ ಕೆಲವು ತಳಿಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ತಳಿಗಳಿದ್ದಾವೆ, ನಾವು ನೋಡ್ತಾ ಇರ್ತೀವಿ. ಈಗ ಜಯ ಇದೆ, ಜ್ಯೋತಿ ಇದೆ, ಹಳೆ ವೆರೈಟಿ ಆದ್ರೂ ಇನ್ನೂ ಚೆನ್ನಾಗಿದ್ದಾವೆ. ಜ್ಯೋತಿ ಸ್ವಲ್ಪ ನಮಗೆ ಮಳೆಗಾಲದಲ್ಲಿ ಕೆಲವು ಭಾಗದಲ್ಲಿ ಮಾತ್ರ ರೋಗಗಳು ಕಂಡು ಬಂದಿರ್ತದೆ. ಮತ್ತು MTU-1001 ಮತ್ತು MTU-1010 ಅಂತಕ್ಕಂಥವು, ಮತ್ತು RNR 15048 ಅಂತಕ್ಕಂಥವು, ಇವು 5 ನಮ್ಮ ಯೂನಿವರ್ಸಿಟಿಯಲ್ಲಿ ನಾವು ಕೊಡ್ತಾ ಇರ್ತೇವೆ ಮತ್ತು ಇಲಾಖೆ ವತಿಯಿಂದಲೂ ಕೊಡ್ತಾ ಇದ್ದೇವೆ. ಇವುದರಲ್ಲಿ ನಮಗೆ ಹೆಚ್ಚಾಗಿ ಕಂಡು ಬಂದಿಲ್ಲ. ಎಲ್ಲಿ ಖಾಸಗಿ ಕಂಪ್ನಿಯಿಂದ ಬಂದಿರತಕ್ಕಂಥವು ಹೈಲ್ಡಿಂಗ್ ಮತ್ತು ಸಣ್ಣಕ್ಕಿ ಇರ್ತದೆ. ಆ ಸಣ್ಣಕ್ಕಿ ಭತ್ತದಲ್ಲಿ ನಮಗೆ ಸುಮಾರು ಕಡೆ ನಮಗೆ ಈ ರೋಗ ಹೆಚ್ಚಾಗಿ ಕಂಡು ಬಂದಿರ್ತದೆ. ಯಾವುದು ಈ ಶೀತ್ ಬ್ಲಡ್ ಅಂತಕ್ಕಂಥದ್ದು, ಬೆಂಕಿ ರೋಗ ಅಂತಕ್ಕಂಥದ್ದು ಹೆಚ್ಚಾಗಿ ಕಂಡು ಬಂದಿರ್ತದೆ. ಸೊ ಹಂಗಾಗ್ಬಿಟ್ಟು ರೋಗ ನಿರೋಧಕ ತಳಿ ರೈತರು ನೋಡ್ಕೋಬೇಕು. ಯಾರು ಕಳೆದ ಬಾರಿ ಯಾವುದರಲ್ಲಿ ಹೆಚ್ಚಾಗಿ ಬಂದಿತ್ತಂದರೆ ಅದಷ್ಟು ಅದು ನಾವು ಮಾಡಬೇಕು. ಈಗ ನಾವು ಕಳೆದ ಬಾರಿ ನೋಡಿದಾಗ ಸೂಪರ್ ರಮ್ಮನ್ ಅಂತಕ್ಕಂಥ ಒಂದು ತಳಿ ಕೆಲವು ರೈತರಲ್ಲಿ ತುಂಬ ಚೆನ್ನಾಗಿ ಬಂದಿದೆ, ಕೆಲವು ರೈತರಲ್ಲಿ ಜಿಗಿ ಹುಳಿನ ಕಾಟ ಹೆಚ್ಚಾಗಿ ಕಂಡಿದೆ. ಅಂದರೆ ಅದೇನು ಇಂಡಿಕೇಷನ್ ಕೊಡ್ತದೆ ಅಂದರೆ ಅವ್ರ ಮಣ್ಣಲ್ಲಿ ಯೂರಿಯಾ ಅಂಶ ಜಾಸ್ತಿ ಆಗಿರ್ತದೆ, ಗೊಬ್ಬರದ ಅಂಶ ಯೂರಿಯಾ ಮತ್ತು ಬೇರೆ ಬೇರೆ ಗೊಬ್ಬರದ ಅಂಶ ಜಾಸ್ತಿ ಆಗಿರ್ತದೆ, ಪೊಟ್ಯಾಷ್ ಕಡಿಮೆ ಇರ್ತದೆ ಅಂತ. ಅದಕ್ಕಾಗಿ ನಾವು ತಕ್ಷಣ ಅದನ್ನ ಬದಲಾವಣೆ ಮಾಡೋದಕ್ಕಿಂತ ನೋಡಬೇಕು. ಅದಕ್ಕೆ ಯೂರಿಯಾನ ಕಡಿಮೆ ಮಾಡಿದರೆ ಆ ವೆರೈಟಿ ಚೆನ್ನಾಗಿ ಬರ್ತದೆ. ಫಸ್ಟು ರೋಗ ನಿರೋಧಕ ತಳಿ ಬಳಕೆ ಮಾಡಬೇಕು. ಇನ್ನೊಂದು ಬೀಜೋಪಚಾರ ಮಾಡಲೇಬೇಕಾಗ್ತದೆ ಪ್ರತಿಯೊಬ್ಬ ರೈತರು. ಈಗ ಖಾಸಗಿ ಕಂಪನಿ ಬೀಜ ಆಗಿದ್ದಲ್ಲಿ ಅವ್ರು ಆಲ್ರೆಡಿ ಮಾಡಿರ್ತಾರೆ. ಅದಕ್ಕೆ ನೀವು ಅವರು ಮಾಡಲ್ಲ ತಿಂಗಳಾಗಿರ್ತದೆ, 2 ತಿಂಗಳಾಗಿರ್ತದೆ, ನೀವೇನು ಮಾಡಬೇಕಂದ್ರೆ ಈ ರಾಸಾಯನಿಕವಾಗಿ ಮಾಡ್ತಾರೆ ಅಂದರೆ ಇನ್ನೊಂದು ಸರಿ ಬೀಜೋಪಚಾರ ಮಾಡ್ಬೋದು. ಕಾರ್ಬೆಂಡಜಿಮ್ 2 ಗ್ರಾಮ್ ರೆಕಮೆಂಡೇಷನ್ ಇರ್ತದೆ ನಮ್ಮ ಕಡೆಯಿಂದ. ಸಾಫ್ ಕೂಡ 2 ಗ್ರಾಮ್ ಇರ್ತದೆ. ಇಲ್ಲ ನಾನು ಜೈವಿಕವಾಗಿ ಮಾಡ್ತೀನಿ ಅಂದರೆ ಹೇಳಿದ ಪ್ರಕಾರ ಟ್ರೈಕೋಡರ್ಮಾ ಸೂಡೋಮೋನಾಸ್ಗಳು ಜೈವಿಕವಾಗಿ ಮಾಡ್ಕೋಬೋದು ಸರ್. ರೈತ ಬಾಂಧವರೇ,
ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಅದೇ ರೀತಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದಂಥ ತಕ್ಷಣವೇ ಒಟ್ಲು ಮಡಿಗೆ ಉಪಚಾರ ಮಾಡಲೇಬೇಕಾಗ್ತದೆ. ಒಟ್ಲು ಮಡಿಯಲ್ಲಿ ನಮಗೆ ಮಳೆಗಾಲದಲ್ಲಿ ಬೆಂಕಿ ರೋಗ ಕಂಡು ಬರ್ತದೆ. ಈಗ ಬೇಸಿಗೆಯಲ್ಲಿ ನುಸಿ, ಸುಳಿಯಲ್ಲಿ ಒಟ್ಲು ಮಡಿಯಲ್ಲಿ ಸಸಿ ನುಸಿ ಅಂತ ಕಂಡು ಬರ್ತದೆ. ಸೊ ಆ ಸಸಿ ನುಸಿಗೆ ಆದಷ್ಟು ನಮಗೆ ಈ ಅರ್ಲಿಯರೆಲ್ಲ ಕ್ಲೋರ್ಪೈರಿಪಾಸ್ಗೆ ಹೋಗ್ತೈತಿ, ಈಗ ಹೋಗಲ್ಲ ಅದು. ಈಗ ಅದಕ್ಕೆ ಒಂದು ಕೀಟನಾಶಕಕ್ಕೆ ಹೋಗಲೇಬೇಕು, ವಿಧಿ ಇಲ್ಲ. ಹಂಗಾಗ್ಬಿಟ್ಟು ಎಲ್ಲಿ ತುದಿ ಏನಾದರೂ ಒಣಗದೆ ಕಂಡು ತುದಿ ಹಂಗೆ ಸುತ್ಕೊಂಡು ಒಣಗ್ತಾ ಇದೆ ಅಂತ ಏನಾದರೂ ಕಂಡು ಬಂದರೆ ಅಲ್ಲಿ ಡೈನಟೋಫ್ಯೂರನ್ ಅಂತಕ್ಕಂಥ ಒಂದು ಕೀಟನಾಶಕ ಬರ್ತದೆ. ಹೊಸ ಕೀಟನಾಶಕ ಆಲ್ರೆಡಿ 2-3 ವರ್ಷ ಆಗಿದೆ. ಅದು ಏನು ಹೆಸರು? ಡೈನಟೋಫ್ಯೂರನ್ ಅಂತಕ್ಕಂಥ ಒಂದು ಕೀಟನಾಶಕ. ಅದು ಅರಳು ರೂಪದಲ್ಲಿ ಸಿಗ್ತದೆ. ಅಂತರ್ವ್ಯಾಪ್ತಿ ಕೀಟನಾಶಕ ಆಗಿರ್ತದೆ. ಅದನ್ನು ಜಸ್ಟ್ ನಾವು 1 ಲೀಟ್ರ್ ನೀರಿಗೆ 0.2 ಗ್ರಾಮ್, ಅಂದರೆ 10 ಲೀಟ್ರ್ ನೀರಿಗೆ 2 ಗ್ರಾಮ್ ಹಾಕಬೇಕು. ಜಾಸ್ತಿ ಹೆಚ್ಚು ಬಳಕೆ ಮಾಡ್ಕೋಂಗಿಲ್ಲ. ಅದನ್ನು ಸಿಂಪಡಣೆ ಮಾಡಿದ್ರೆ ಆ ನುಸಿಗಳೆಲ್ಲ ಹೋಗಿರ್ತದೆ. ಆಮೇಲೆ ಇನ್ನೊಂದು, ಸಸಿ ಮಡಿಯಲ್ಲೇ ನಾವು ಅದ್ರ ಜೊತೆಗೇ ಬೇಕಾದ್ರೆ, ಈ ಬೇಸಿಗೆಯಲ್ಲಿ ರೋಗ ಯಾವ ಬರೋಲ್ಲ ಆದ್ರೂ ಅದ್ರ ಜೊತೆಗೇ ಬೇಕಾದ್ರೆ ಈ ಕಾರ್ಮೆಡಜಿಮ್ ಅಂತಕ್ಕಂಥದ್ದು ಶಿಲೀಂಧ್ರನಾಶಕ 1 ಗ್ರಾಮ್ ಸೇರಿಸ್ಕೊಂಡು ಸಿಂಪಡಣೆ ಮಾಡಿದ್ರೆ 2 ಹತೋಟಿ ಆಗ್ತದೆ. ಅದನ್ನು ಒಂದು ಮಾಡಬೇಕಾಗ್ತದೆ. ಮತ್ತು ನಾವು ಸಸಿ ಮಡಿಯಲ್ಲೇ ನಾವು ಕಾಂಡಕೊರಕ ಹುಳು ಕೂಡ ಮೊಟ್ಟೆ ಇಟ್ಟಿರ್ತದೆ. ಅದನ್ನು ರೈತ ಬಾಂಧವರು ಏನು ಮಾಡಬೇಕು, ಆ ಸುಳಿ ಚಿವುಟೋದ್ರಿಂದಲೇ ಅದು ಹತೋಟಿ ಆಗ್ತದೆ, ಅಲ್ಲಿಗೆ ಹತೋಟಿ ಆಗ್ತಾ ಹೋಗ್ತಿರ್ತದೆ. ಅದೊಂದು ಕೆಲಸ ಮಾಡಬೇಕು. ಇನ್ನೊಂದು, ಸಾಲ್ನಾಟಿ. ನಾವು ಮಂಡ್ಯದಲ್ಲಿ ಹೆಚ್ಚಾಗಿ ನೋಡಿರೋದು ಸಾಲ್ನಾಟಿ ಯಾರು ಹಾಕಿರ್ತಾರೆ, ಸಾಲ್ನಾಟಿ ಮಾಡೋರು ಕೂಡ 10 ಸಾಲಿಗೆ 1 ಸಾಲು ಗ್ಯಾಪ್ ಬಿಡಬೇಕು. 1 ಅಡಿ ಗ್ಯಾಪ್ ಬಿಟ್ಟರೆ ಸಾಕು. ಈಗೆಲ್ಲ ಆದಷ್ಟು ಮಿಷಿನ್ ನಾಟಿ ಎಲ್ಲ ಕಡೆ ಬರ್ತಾಯಿದೆ. ಮಿಷಿನ್ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಬರ್ತದೆ ಅದು ಭತ್ತದ ನಾಟಿ ಇದು. ಸೊ ಅಲ್ಲಿ ನಾವು 10 ಸಾಲಿಗೆ 1 ಸಾಲು, 1 ಅಡಿ ಅಥವಾ 1.5 ಅಡಿ ಗ್ಯಾಪ್ ಬಿಟ್ಟು ನೆಕ್ಸ್ಟ್ 10 ಸಾಲು ಮಾಡಿದ್ರೆ, ಅಂತರ ಮಾಡಿ ಪೂರ್ವ ಪಶ್ಚಿಮವಾಗಿ ಸಾಲು ಹಾಕಿದ್ವು ಅಂದರೆ ಅಲ್ಲಿ ಹೆಚ್ಚಾಗಿ ನಮಗೆ ಅಲ್ಲೇ ರೋಗ ಕೀಟಗಳು ಅವಾಯ್ಡ್ ಆಗ್ತಾ ಹೋಗ್ತದೆ. ಗಾಳಿ ಬೆಳಕು ಸರಾಗವಾಗಿ ಆಡ್ತದೆ. ಮತ್ತು ನಾವು ಮಧ್ಯದಲ್ಲಿ ಕಳೆ ತೆಗೆಯೋಕ್ಕೆ ಅವಕಾಶ ಸಿಗ್ತದೆ. ನಾವು ಕಳೆ ಕೈಯಲ್ಲಾದರೂ ತೆಗೆಸ್ಬೋದು, ಇಲ್ಲ ಕೆಲವೆಲ್ಲ ಈ ಸೈಕಲ್ ವೀಡರ್ ಅಂತ ಬರ್ತದೆ, ಅಥವಾ ಪೆಟ್ರೋಲ್ ಆಪ್ರೇಟೆಡ್ ವೀಡರ್ಸ್ ಬರ್ತದೆ, ಎಲೆಕ್ಟ್ರಿಕ್ ವೀಡರ್ಸ್ ಬಂದಿದ್ದಾವೆ ಈಗ. ಅವೆಲ್ಲ ಬಳಕೆಗೆ ಅವಕಾಶ ಆಗ್ತದೆ. ನಾವು 2 ಸರಿ 3 ಸರಿ ನಾವು ಕಳೆ ವೀಡ್ರಿಂದ ಹೊಡೆದ್ವಿ ಅಂದರೆ ಮಣ್ಣು ಕೂಡ ಏನಾಗ್ತದೆ, ಮಣ್ಣು ಸ್ವಲ್ಪ ಲೂಸ್ ಆಗ್ತದೆ. ನಮ್ಮ ಮಣ್ಣು ಸ್ವಲ್ಪ ಸಾಲ್ಟ್ ಇರೋದ್ರಿಂದ ಏನಾಗ್ತದೆ, ಹಾಗೆ ಸಿಮೆಂಟ್ ಆದಂಗಾಗಿ ಹೆಪ್ಪುಕಟ್ಕೊಂಡಿರ್ತದೆ. ಆ ಕೆನೆನ ನಾವು ಲೂಸ್ ಮಾಡಿದಾಗ ಬೇರುಗಳು ಉಸಿರಾಟ ಮಾಡಿಬಿಟ್ಟು ಗಿಡಗಳು ಒಳ್ಳೆ ಇಳುಕಲು ಬರ್ತದೆ. ಟಿಲ್ಲರ್ಸ್ ಜಾಸ್ತಿ ಬಂದುಬಿಟ್ಟು ಗಿಡನೂ ಆರೋಗ್ಯವಾಗಿರ್ತದೆ ಮತ್ತು ಈ ರೋಗಗಳೆಲ್ಲ ಕಡಿಮೆ ಆಗ್ತವೆ. ಸೊ ಅದೊಂದನ್ನು ಪ್ರತಿಯೊಬ್ಬರು ಮಾಡಬೇಕು. ಮತ್ತು ಆದಷ್ಟು ಬೆಳೆ ಪರಿವರ್ತನೆ, ನಮ್ಮಲ್ಲಿ ಈ ಸಮಗ್ರ ರೋಗ ತೋಟಲ್ಲಿ ಅದೇ ಬರೋದು ಫಸ್ಟ್, ಬೆಳೆ ಪರಿವರ್ತನೆ. ಇವರೇನು ಮಾಡಿರ್ತಾರೆ, ಭತ್ತ ಹಾಕ್ತಲ್ಲಿ ಭತ್ತನೇ ಬೆಳೆಯೋಕೆ ಹೋಗಿರ್ತಾರೆ. ಆದಷ್ಟು ಭತ್ತದ ಮಧ್ಯೆ ಒಂದು ಪಲ್ಸಸ್, ಅಲಸಂದೆ, ಉದ್ದು, ಉರುಳಿ ಇಂಥದ್ದು ಮಣ್ಣಿಗೆ ಹಾಕಿ ಅದು ಮಣ್ಣಿಗೆ ಸೇರಿಸೋದ್ರಿಂದ ಕೂಡ ನಮಗೆ ಮಣ್ಣಿನ ಒಂದು ಫಲಿತಾಂಶ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. ಮತ್ತು ಇಷ್ಟೆಲ್ಲ ಬೆಳೆ ಆದ ತಕ್ಷಣ ನಮಗೆ ನೆಕ್ಸ್ಟ್ ಬರೋದು ಸಮಗ್ರ ರೋಗ ಹತೋಟಿಯಲ್ಲಿ ನಾವೀಗ ಸಿಂಪಡಣಾ ಕಾರ್ಯಕ್ರಮಗಳು. ಆಮೇಲೆ ನಾಟಿ ಮಾಡುವಾಗ ಇಲ್ಲಿ ಇನ್ನೊಂದು ನಾನು ಹೇಳೋದು ಮರ್ತುಬಿಟ್ಟೆ. ಈಗ ನಾಟಿ ಮಾಡೋಗ್ಲೇ ಮಣ್ಣಿಗೆ ನಾವು 1 ಎಕರೆ ಜಮೀನಿಗೆ ಸುಮಾರು 150-200 kg ಬೇವಿನ ಹಿಂಡಿ. ಆ ಬೇವಿನ ಹಿಂಡಿಗೆನೇ ಟ್ರೈಕೋಡರ್ಮಾ ಸೂಡೋಮೋನಾಸ್ 1 ಎಕರೆ 1 kg ಟ್ರೈಕೋಡರ್ಮಾ, 1 kg ಸೂಡೋಮೋನಾಸು ಆ ಬೇವಿನ ಹಿಂಡಿಗೆ ಮಿಶ್ರಣ ಮಾಡ್ಕೊಳ್ಳೋದು. ಮತ್ತು ಬೇರೆ ಬೆಸಿಯನ್ನು ಕೂಡ ಅದಕ್ಕೆ ಮಿಶ್ರಣ ಮಾಡ್ಕೊಂಡು ಇವರು ಕೆಸರುಗಾಯ್ದಾಗ ತಿಳಿ ನೀರಿರುವಾಗ, ಸ್ವಲ್ಪ ನೀರು ಚುಳುಕಲು ನೀರಿರುವಾಗ ನಾವು ಮಣ್ಣಿಗೆಲ್ಲ ಎರಚ್ಕೊಂಡು ನಾಟಿ ಮಾಡಿದ್ವು ಅಂದರೆ ಅಲ್ಲಿ ಕೂಡ ಈ ಬೇವಿನ ಹಿಂಡಿ ಜೊತೆಲಿರ್ತಕ್ಕಂಥ ಈ ಟ್ರೈಕೋಡರ್ಮಾ ಸೂಡೋಮೋನಾಸು, ಬಿವೇರೆ ಇವೆಲ್ಲ ಶಿಲೀಂಧ್ರಗಳು ನಮಗೆ ಬೇರುಗಂಟು ಹುಳ ಕಡಿಮೆ ಮಾಡ್ತದೆ ಒಂದು, ಮತ್ತು ಮುಂದೆ ಬರ್ತಕ್ಕಂಥ ಕಾಂಡಕೊರಕ ಹುಳಗೂ ಕಡಿಮೆ ಮಾಡ್ತಾ ಹೋಗ್ತದೆ. ಮತ್ತು ಇದೇನಾಗ್ತದೆ ಅಂದರೆ ಈ ಕೀಟಗಳು ಮಣ್ಣೊಳಗೆ ಕೆಲವು ಕೀಟ ಬರ್ತದೆ, ರೂಟ್ ಎಫಿಡ್ಸ್ ಅಂತೆಲ್ಲ ಕೆಲವು ಕಡೆ ಕಂಡು ಬಂದೈತೆ. ಅಂಥವು ಕೂಡ ಕಡಿಮೆ ಮಾಡಿಬಿಟ್ಟು, ಮತ್ತು ವೈರ್ ವಾರ್ಮ್ಸ್ ಅಂತ ಬೇರಲ್ಲಿ ಬರ್ತದೆ, ಅದನ್ನು ಕೂಡ ಕಡಿಮೆ ಮಾಡಿ ನಮಗೆ ಆ ಬೇರುಗಳು ಆರೋಗ್ಯವಾಗಿರಂಗೆ ನೋಡ್ಕೊಂಡು ಚೆನ್ನಾಗೆ ಬೆಳೆ ಬರೋಕ್ಕೆ ಅವಕಾಶ ಮಾಡಿಕೊಡ್ತದೆ ಸರ್. ಮತ್ತು ನಾವು ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ರೈತರು ಸುಮ್ಮನೆ ಗೊಬ್ಬರ ಹಾಕ್ತಾರೆ ತಗೊಂಡೋಗಿ NPK, ಸರ್ 2 ಮೂಟೆ ಹಾಕ್ತೆ 3 ಮೂಟೆ ಹಾಕ್ತೆ ನಾನಂತ. ಅದು ಬೇಡ, ಆ ಥರ ಮಾಡೋದು ಬೇಕಾಗಿಲ್ಲ. ಯಾಕಂದರೆ ನಾವು ಕಾವೇರಿ ನೀರಲ್ಲಿ ಆಲ್ರೆಡಿ ಯೂರಿಯಾ ಅಂಶ ಬರ್ತಾ ಇರ್ತದೆ, ಮತ್ತು ಬೇರೆ ಅಂಶಗಳೆಲ್ಲ ಬರ್ತಾ ಇರೋದ್ರಿಂದ ಆದಷ್ಟು ಮಣ್ಣಿನ ಫಲವತ್ತತೆ ಆಧಾರ, ಮಣ್ಣಿನ ಫಲಿತಾಂಶ
ಮಣ್ಣು ಪರೀಕ್ಷೆ ಮಾಡಿಸ್ಲೇಬೇಕು. ಪ್ರತಿ ವರ್ಷವೂ ಮಾಡಿಸಿದ್ರೆ ಭಾರಿ ಒಳ್ಳೆಯದು. ನಾವು 2 ವರ್ಷ ಹೇಳ್ತೀವಿ, ರೈತರು ಪ್ರತಿ ವರ್ಷವೂ ಮಣ್ಣು ಪರೀಕ್ಷೆ ಮಾಡಿಸ್ಬಿಟ್ಟು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು NPK ಗೊಬ್ಬರ ಬಳಕೆ ಮಾಡಿದ್ರೆ ಅಲ್ಲಿ ಕೂಡ ಆದಷ್ಟು ನಾವು ಒಂದು 10-15% ರೋಗ ಕೀಟ ಹತೋಟಿ ಮಾಡ್ಬೋದು. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರ ಹಾಕೋದ್ರಿಂದ ಆ ರೋಗ ಕೀಟಗಳನ್ನ ನಾವು 10-15% ಕಡಿಮೆ ಮಾಡ್ಬೋದಾಗಿರ್ತದೆ. ಮತ್ತು ನಾವು ಇನ್ನು ಸಮಗ್ರ ರೋಗ ಹತೋಟಿ ಕ್ರಮದಲ್ಲಿ ರೋಗ ಬರೋದಕ್ಕಿಂತ ಮುಂಚೆನೇ ಸಿಂಪಡಣೆ ಮಾಡೋದು ಭಾರಿ ಒಳ್ಳೆಯದು. ಈಗ ಬಂದಮೇಲೆ ನಮಗೆ ಪ್ರಾಬ್ಲಮ್ಸ್ ಎಲ್ಲ ನಮ್ಮ ಹತ್ರ ಬರೋದು ಬಂದಮೇಲೆ ಬರ್ತದೆ. ಅದೇನಾದರೂ ಒಂದು ಸ್ಪಾಟ್ ರೆಗ್ಯುಲರಾಗೆ ಫೀಲ್ಡ್ಗೆ ರೈತರು ಹೋಗ್ತಾಯಿದ್ರೆ ತಾಕಗಳಿಗೆ ಕಾಣಿಸ್ತದೆ. ಇವತ್ತೇನಾದರೂ ಎಲೆ ಮೇಲೆ ಒಂದು ಸಣ್ಣ ಚುಕ್ಕೆ ಬಂತು ಅಂದರೆ ತಕ್ಷಣ ಆ ಚುಕ್ಕೆ ಯಾವುದರಿಂದ ಬಂತು ಒಂದು ಸ್ಪ್ರೇ ತಗೊಂಬಿಟ್ರೆ ಸಾಕು, ಮುಂದೆ ಅದು ಬರಲ್ಲ. ಅದನ್ನು ಮಾಡಬೇಕಾಗ್ತದೆ ರೈತರು. ಸೊ ಈ ಹತೋಟಿ ಕ್ರಮಗಳಲ್ಲಿ ಜೈವಿಕವಾಗಿ ನಾನು ಹೇಳಿದ್ದೀನಿ. ಇನ್ನು ಕೆಮಿಕಲಲ್ಲಿ ಏನಿಲ್ಲ, ನಮಗೀಗ 1-2 ಕೆಮಿಕಲ್ ಅಷ್ಟೇ ಮಂಡ್ಯ ಜಿಲ್ಲೆಯಲ್ಲಿ ಯೂಸ್ ಮಾಡ್ತೀವಿ ನಾವು. ಒಂದು ಕಾರ್ಬೆಡಜಿಮ್ ಬಿಟ್ಟು ಅಲ್ಲ, ಅದನ್ನ ಬಿಡ್ತಾಯಿದ್ದೀವಿ. ಈಗ ಸಾಫ್ಗೆ ಹೋಗ್ತಾಯಿದ್ವಿ. ಸಾಫ್ ಅಂತಕ್ಕಂಥದ್ದು ಕಾರ್ಬೆಡಜಿಮ್ ಪ್ಲಸ್ ಮ್ಯಾಂಕೋಜಬ್ ಅಂತಕ್ಕಂಥ ಶಿಲೀಂಧ್ರನಾಶಕದ ಮಿಶ್ರಣ ಅದು. ಅದಕ್ಕೆ ನಾವು ಅದನ್ನು 2 ಗ್ರಾಮ್ ತಗೊಂಡು ಅದ್ರ ಜೊತೆಗೆ ರಿಜೆಂಟ್ ಪಿಪ್ರೋನಿಲ್ ಅಂತ ಒಂದು ಇನ್ಸೆಕ್ಟಿಸೈಡ್ ಇದೆ, ಅದು ಆಲ್ರೆಡಿ 4-5 ವರ್ಷದಿಂದ ಬರ್ತಾಯಿದೆ. ಅದನ್ನು ನಾವು 1.5 ml ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ ಸಾಫ್ ಮತ್ತು 1.5 ml ಫಿಪ್ರೋನಿಲ್ ಕೀಟನಾಶಕ ಇವೆರಡು ಮಿಶ್ರಣ ಮಾಡಿ ಒಂದು ಎಕರೆಗೆ ಕಳೆ ತೆಗೆದಾದ್ಮೇಲೆ ಒಂದು 150 ಲೀಟ್ರ್ ಸೊಲ್ಯೂಷನ್ ಬೇಕಾಗ್ತದೆ. ಸೊ 150 ಲೀಟ್ರ್ ದ್ರಾವಣ ಮಾಡ್ಕೊಂಡು ಯೂನಿಫಾರ್ಮ್ ಆಗಿ ನಾವು ಒಂದು ಎಕರೆಗೆ ಸಿಂಪಡಣೆ ಮಾಡಿದ್ರೆ ಬರ್ತಕ್ಕಂಥ ಆ ಬೆಂಕಿ ರೋಗ ಇರ್ಬೋದು, ಎಲೆ ಕವಚ ಕೊಳೆ ರೋಗ ಇರ್ಬೋದು, ಕಾಂಡ ಕೊರಕ ಹುಳು ಇರ್ಬೋದು, ಅಥವಾ ಮುಂದೆ ಬರ್ತಕ್ಕಂಥ ಜಿಗಿಗಳು ಕೂಡ ಕಡಿಮೆ ಆಗ್ತದೆ ಸರ್. ಇದನ್ನೊಂದು ಮಾಡಿದರೆ ಸಾಕು ರೈತ ಬಾಂಧವರು. ಮತ್ತು ನಾವು ನೋಡ್ದಂಗೆ ಸಿಂಪಡಣೆ ಮಾಡುವಾಗ ರೈತರು ಯಾವುದೇ ಆದಂಥ ಒಂದು ಮಾಸ್ಕ್ ಆಗಲಿ, ಒಂದು ಕೈಗೆ ಗ್ಲೌಸ್ ಆಗಲಿ ಬಳಕೆ ಮಾಡಲ್ಲ. ಅದನ್ನು ದಯವಿಟ್ಟು ರೈತ ಬಾಂಧವರು ನಾವು ಮಾಡೋದು 1-2 ಸಿಂಪಡಣೆ ಆಗಲಿ ಪ್ರತಿಯೊಬ್ಬರು ಮಾಸ್ಕ್ ಧರಿಸೇ ಸಿಂಪಡಣೆ ಮಾಡಬೇಕು. ಗಾಳಿ ಇಲ್ಲ ನಾನು ಹಾಕೇಳಲ್ಲ ಅಂತ ಹೇಳ್ತಾರೆ. ಆ ಗಾಳಿ ಇರಲಿ ಬಿಡಲಿ, ಯಾಕಂದರೆ ಇವೆಲ್ಲ ದ್ರಾವಣ, ಇವು ಗಾಳಿಯಲ್ಲಿ ಮಿಶ್ರಣ ಆಗಿಬಿಟ್ಟು ಈ ಕೆಮಿಕಲ್ಸು ನಾವು ಉಸಿರಾಡುವಾಗ ಒಳಗಡೆ ಹೋಗ್ತದೆ, ನಮ್ಮ ದೇಹದಲ್ಲಿ ಹೋಗಿ ಸುಮಾರು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡೋದ್ರಿಂದ ಪ್ರತಿಯೊಬ್ಬರು ಮಾಸ್ಕ್ ಧರಿಸ್ಬೇಕು. ಕೆಲವರು ಇಲ್ಲ ಟವಲ್ ಸುತ್ಕೊಂಡಿದ್ನಿ ಅಂತ ಹೇಳ್ತಾರೆ, ಅದೆಲ್ಲ ಮಾಡಬಾರ್ದು. ಈಗೆಲ್ಲ ಮಾಸ್ಕ್ 5 ರೂಪಾಯಿ 10 ರೂಪಾಯಿಗೆಲ್ಲ ಸಿಗ್ತಿರೋದ್ರಿಂದ ಪ್ರತಿಯೊಬ್ಬರು ಮಾಸ್ಕ್ ಧರಿಸಿನೇ ಸಿಂಪಡಣೆ ಮಾಡ್ಬೇಕಂತ ಕೇಳ್ಕೊಳ್ತೀವಿ. ಮತ್ತು ಮಿಶ್ರಣ ಮಾಡುವಾಗಲೂ ಕೂಡ ಕೈ ಇಟ್ಟು ಮಿಶ್ರಣ ಮಾಡಬಾರ್ದು. ಅವರು ಆದಷ್ಟು ಕೈಗೆ ಗ್ಲೌಸ್ ಹಾಕ್ಕೊಂಡು ಒಂದು ಕಡ್ಡಿ ತಗೊಂಡು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಿಶ್ರಣ ಮಾಡ್ಕೊಂಡು ಇವನ್ನು ಪಾಲಿಸ್ಬೇಕಂತ ರೈತರಲ್ಲಿ ಕೇಳ್ಕೊಳ್ತೀವಿ ಸರ್. ಜೈವಿಕ ವಿಧಾನದಲ್ಲಿ ರೋಗವನ್ನು ಹತೋಟಿ ಮಾಡ್ಬೋದೇ? ಜೈವಿಕ ವಿಧಾನದಲ್ಲಿ ರೋಗ ಈಗ ಅದೇ ಸರ್, ಮುಂದೆ ಮೇಲೆ ಸ್ವಲ್ಪ ಹೇಳ್ತಾ ಬಂದೆ ನಾನು. ಈ ಜೈವಿಕ ವಿಧಾನದಲ್ಲಿ ರೋಗ ಹತೋಟಿ ಮಾಡಬಹುದು. ಅದಕ್ಕೆ ರೈತರು ಯಾವಾಗಲೂ ಹೊಲದಲ್ಲಿ ಇರಲೇಬೇಕು. ನಾನು ವಾರಕ್ಕೊಂದ್ಸರಿ ಹೊಲಕ್ಕೆ ಹೋಗ್ತೀನಿ, 5 ದಿನಕ್ಕೊಂದ್ಸರಿ ಹೋಗ್ತೀನಿ, ಅಲ್ಲಿ ಆಳಿಟ್ಟಿದ್ನಿ ಕೆಲಸಕ್ಕೆ ಮಾಡ್ತಾರೆ ಅಂದರೆ ಅದಾಗಲ್ಲ. ಬಟ್ ಜೈವಿಕವಾಗಿ ತಪ್ಪದೆ ನಾವು ರೋಗಗಳನ್ನ ಹತೋಟಿ ಮಾಡ್ಬೋದು. ಇವನ ಕೀಟಗಳು ಕೂಡ ಜೈವಿಕ ಹತೋಟಿ ಮಾಡಲಿಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಬಂದಿದ್ದಾವೆ. ಸೊ ಈಗ ಭತ್ತದಲ್ಲಿ ನಾನು ಹೇಳ್ದಂಗೆ ಈಗ ಬೀಜೋಪಚಾರದಿಂದಲೇ ಸ್ಟಾರ್ಟ್ ಮಾಡಬೇಕಾಗ್ತದೆ. ಬೀಜೋಪಚಾರ ಈಗ ನೆನೆಸಿರ್ತಕ್ಕಂಥ ಬೀಜಕ್ಕೆ ನಾವು ಈಗ 20 kg ಬೀಜ ಇತ್ತಂದರೆ ಒಂದು 100 ಗ್ರಾಮ್ ಟ್ರೈಕೋಡರ್ಮಾ ಪುಡಿ ಮಿಶ್ರಣ ಆಗ್ತದೆ. ಸೂಡೋಮೋನಾಸ್ ಫ್ಲೋರಸಿಸ್ ಅಂತಕ್ಕಂಥ ಪುಡಿ ಅಥವಾ ಎಣ್ಣೆ ರೂಪದಲ್ಲಿ ಸಿಗ್ತವೆ, ಅವು ಕೂಡ ಎಣ್ಣೆ ರೂಪದಲ್ಲಿ ಸಿಗ್ತದೆ, ಅವನ್ನೇ ಬಳಕೆ ಮಾಡ್ಕೋಬೋದು. ಮತ್ತು ಆಲ್ರೆಡಿ ನಾನು ಹೇಳ್ದಂಗೆ ಬೇರೆ ಬೆಸಿಯಾನ ಮತ್ತು ಮೆಟ್ರೈಸಮ್ ಸಿಗ್ತದೆ. ಇವೆಲ್ಲವನ್ನು ಬೀಜೋಪಚಾರವಾಗಿ ಜೈವಿಕಾಣುಗಳು ಸಿಗ್ತದೆ. 20 kg ಬೀಜಕ್ಕೆ ಎಲ್ಲ 100 ಗ್ರಾಮ್ ಮಿಶ್ರಣ ಮಾಡಿಬಿಟ್ಟು ಮೊಳಕೆ ಹೊಡೆಯಕ್ಕಿಟ್ಟು ಅವನ್ನು ನಾವು ಒಟ್ಲು ಮಡಿಗೆ ಹಾಕ್ಬೇಕಾಗ್ತದೆ. ಮತ್ತು ಒಟ್ಲು 15 ದಿವಸ ಆಯಿತು ಒಟ್ಲು ಕೀಳ್ತೀವಿ ಅಂದಾಗ ಆ ಒಟ್ಲನ್ನ ಮತ್ತೆ ಸೀಡ್ಲಿಂಗ್ ಡಿಪ್ಪಿಂಗ್ ಸಸಿಗೆ ಕೂಡ ಉಪಚಾರ ಅದೇ ದ್ರಾವಣದಿಂದ ಪ್ರತಿ ಲೀಟ್ರ್ ನೀರಿಗೆ 5 ಗ್ರಾಮ್ ಎಲ್ಲನೂ ಸೇರಿಸ್ಬಿಟ್ಟು ಅದೇ ದ್ರಾವಣದಿಂದ ಸಸಿಗಳಿಗೆ ನಾವು ಅದ್ದೋದ್ರಿಂದ ಸಸಿಗಳ ಒಳಗಡೆ ಈ ಜೈವಿಕಾಣುಗಳು ಹೋಗ್ತದೆ. ಮತ್ತು ಈ ಜೈವಿಕಾಣುಗಳು ಬಿಟ್ಟಿರ್ತಕ್ಕಂಥ ಮೆಟಾಬಲೈಟ್ಸ್ ಕೆಮಿಕಲ್ಸ್ ಬಿಡ್ತಾವೆ. ಆ ಮೆಟಾಬಲೈಟ್ಸ್ ಕೂಡ ಮತ್ತು ಎನ್ಸೈಮ್ಸ್ ಬಿಡ್ತಾವೆ. ಅವೆಲ್ಲನೂ ಕೂಡ ಬೇರಿನ ಮುಖಾಂತರ ಗಿಡದೊಳಗೆ ಹೋಗಿ ಸೇರ್ಕೊಳ್ತದೆ, ಆ ಸಸಿಗಳೊಳಗಡೆ ಸೇರ್ಕೊಳ್ತದೆ. ಮತ್ತು ಆರ್ಗ್ಯಾನಿಸಮ್ಸ್ ಕೂಡ ಮಣ್ಣೊಳಗೆ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಅದರದೇ ಆದಂಥ ಒಂದು ಮೆಟಬಾಲಿಸಮ್ ಸ್ಟಾರ್ಟ್ ಆಗ್ತದೆ ಆ ಗಿಡಗಳಲ್ಲಿ. ಒಂದು ಕಡೆ ಜೈವಿಕಾಣುಗಳ ಗೊಬ್ಬರ, ಜೈವಿಕಾಣುಗಳ ಎನ್ಸೈಮ್ಸು ಮತ್ತು ಅವ್ರ ಕೆಮಿಕಲ್ಸ್ ಎಲ್ಲ ಸಸಿಗಳ ಒಳಗಡೆ ಹೋಗಿ ಸಸಿಗಳ ಜೊತೆಲೇ ನಾನು ಆಗಲೇ ಹೇಳ್ದಂಗೆ ಸಿಸ್ಟಮಿಕ್ ಅಕ್ವೈರ್ಡ್ ರೆಸಿಸ್ಟೆನ್ಸ್, ಅಂತರ್ವ್ಯಾಪ್ತಿ ರೋಗ ನಿರೋಧಕತೆ ಕೆಮಿಕಲ್ಸು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಗಿಡದಲ್ಲಿ. ಅದರಲ್ಲಿ ನಾವು ಈ ಬಯೋಕೆಮಿಸ್ಟ್ರಿ ಪ್ರಕಾರ ಹೋಗ್ತಾ ಹೋದಾಗ ಹೈಡ್ರೋಜನ್ ಪರಾಕ್ಸೈಡ್ ಅಂತಕ್ಕಂಥದ್ದು ಒಳಗಡೆ ಬರ್ತದೆ, ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತಕ್ಕಂಥದ್ದು ಒಳಗಡೆ ಬರ್ತದೆ ಸೆಲ್ ಒಳಗಡೆ. ಮತ್ತು ಅದೇನಾಗ್ತದೆ, ಈ ಸ್ಯಾಲಿಸಿಲಿಕ್ ಆ್ಯಸಿಡ್ ಪಾತ್ವೆ ಒಂದು ಸರಿ ಗಿಡದಲ್ಲಿ ಆ್ಯಕ್ಟಿವೇಟ್ ಆಯ್ತಂದರೆ ಅಂತರ್ವ್ಯಾಪ್ತಿ ಕಂಪ್ಲೀಟ್ ಸಿಸ್ಟಮಿಕ್ಕಾಗಿ ಓಲ್ ಪ್ಲಾಂಟ್ಗೆ ಬಂದುಬಿಡ್ತದೆ. ಅದು ಕಂಟಿನ್ಯೂಸ್ ಪ್ರೋಸೆಸ್. ಎಷ್ಟು ದಿವಸ ಎಷ್ಟು ಗಂಟೆಗಳ ಕಾಲ ಈ ಜೈವಿಕಾಣುಗಳು ಮಣ್ಣಲ್ಲಿರ್ತವೆ, ಎಷ್ಟು ದಿವಸಗಳ ಕಾಲ ಇರ್ತವೆ, ಅಷ್ಟು ದಿವಸನೂ ಕೂಡ ಗಿಡದೊಳಗಡೆ ಅದು ನಡೀತಾ ಇರ್ತದೆ. ಈಗ ಒಂದು ಸರಿ ಸ್ಯಾಲಿಸಿಲಿಕ್ ಆ್ಯಸಿಡ್ಡು
ಪಾತ್ವೆ ಆ್ಯಕ್ಟಿವೇಟ್ ಆಗಿ ಆ ಕೆಮಿಕಲ್ ಮೀಥೇಲ್ ಸ್ಯಾಲಿಸಿಲೇಟ್ ಅಂತಕ್ಕಂಥ ಕೆಮಿಕಲ್ ಎಲೆ ಒಳಗೆಲ್ಲ ಹೋಗ್ತಾ ಇದೆ ಅಂದರೆ ಅಲ್ಲೋಗಿ ಯಾವುದೇ ರೋಗಾಣು ಹೋಗಿ ಎಲೆ ಮೇಲೆ ಕುಂತಾಗ ಆ ರೋಗಾಣು ಜರ್ಮೇಟ್ ಆಗಲ್ಲ. ಸ್ಪೋರ್ಸೋ ಕುಂತಿರ್ತದೆ, ಕುಂತು ಜರ್ಮೇಟ್ ಆಗಕ್ಕೆ ನೋಡ್ತದೆ ಎಲೆ ಮೇಲೆ. ಅದು ಮೊಳಕೆ ಹೊಡೆಯುವಾಗೇನೆ ಆ ಕೆಮಿಕಲ್ ಇರೋದ್ರಿಂದ ಮೊಳಕೆನೇ ಆಗಲ್ಲ. ಮತ್ತು ಕೀಟಗಳು ಹೋಗಿ ಕೊರೆಯೋಕ್ಕೆ ಸ್ಟಾರ್ಟ್ ಮಾಡ್ತದೆ, ಎಲೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಇದು ವಿಷಯಕ್ಕೆ ಪರಿವರ್ತನೆ ಆಗಿರ್ತದೆ. ಆವಾಗ ಕೀಟಗಳು ಕಡಿಯಲ್ಲ. ಹಂಗಾಗ್ಬಿಟ್ಟು ಇದು ಮೆಕ್ಯಾನಿಸಮ್ ಆಗಿರ್ತದೆ. ಪ್ರತಿಯೊಬ್ಬರು ನಮಗೆ ಈ ಜೈವಿಕಾಣುಗಳು ಬಳಕೆ ಮಾಡೋದ್ರಿಂದ ಇಷ್ಟು ರೀತಿ ಹೆಲ್ಪ್ ಆಗ್ತದೆ. ಮತ್ತು ಇದರಿಂದ ಮಣ್ಣಿಗಾಗಲಿ ಗಿಡಕ್ಕಾಗಲಿ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ. ಸೊ ಹಾಗಾಗಿ ಈ ಜೈವಿಕವಾಗಿ ಬೀಜೋಪಚಾರ ಜೈವಿಕವಾಗಿ ನಾವು ಸಸಿಗಳನ್ನ ಅದ್ದಿ ನಾಟಿ ಮಾಡೋದ್ರಿಂದ ಮುಂದೆ ಬರ್ತಕ್ಕಂಥ ರೋಗ ಕೀಟಗಳ ಹತೋಟಿ ಆಗ್ತದೆ. ಅದೇ ರೀತಿ ನಾವು ಸೂಡೋಮೋನಾಸ್ ಫ್ಲೋರೆಸೆನ್ಸ್ನ 5 ml ಪ್ರತಿ ಲೀಟ್ರ್ ನೀರಿಗೆ ಹಾಕಿ ಕಳೆ ತೆಗೆದಾದ್ಮೇಲೆ 1 ಎಕರೆಗೆ 150 ಲೀಟ್ರ್ ದ್ರಾವಣ, ಅಂದರೆ 150 ಲೀಟ್ರ್ ದ್ರಾವಣನ ನಾವು 1 ಎಕರೆ ಲೀಟ್ರಿಗೆ ಈ ಸೂಡೋಮೋನಾಸ್ ಫ್ಲೋರೆಸೆನ್ಸ್ ದ್ರಾವಣವನ್ನು ಸಿಂಪಡಣೆ ಮಾಡಿದ್ದೀವಿ. ಸಿಂಪಡಣೆ ಮಾಡಿರೋದ್ರಿಂದಲೂ ಕೂಡ ನಮಗೆ ಬೆಂಕಿ ರೋಗ ಹತೋಟಿ ಆಗಿರೋದು ಕಂಡು ಬಂದಿದೆ. ಮತ್ತು ಶೀತ್ ಬ್ಲೈಟ್ ಕೂಡ ರೈಜೋಕ್ಟೋನ ಶೀತ್ ಬ್ಲೈಟ್ ಕೂಡ ಕಡಿಮೆ ಆಗಿರೋದು ಕಂಡು ಬಂದಿರ್ತದೆ. ಸೊ ರೈತ ಬಾಂಧವರು ಈ ಜೈವಿಕಾಣುಗಳು ತಪ್ಪದೆ ಬಳಕೆ ಮಾಡ್ಕೋಬೇಕು. ಅದೇ ರೀತಿ ಬಿವೇರೆ ಬೆಸಿಯಾನ 5 ಗ್ರಾಮ್ 1 ಲೀಟ್ರ್ ನೀರಿಗೆ ಹಾಕಿ ಈ ಇಳುಕಲು ಬರೋ ಸಮಯ ಕಳೆ ತೆಗೆದಾದ ನಂತರ ಅದೇ ರೀತಿ 150 ಲೀಟ್ರ್ ಪ್ರತಿ ಎಕರೆಗೆ ಸಿಂಪಡಣೆ ಮಾಡಿದಾಗ ಕಾಂಡಕೊರಕಗಳು ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು, ಹಳದಿ ಕಾಂಡಕೊರಕ ಕಡಿಮೆ ಆಗಿರೋದು ಕಂಡು ಬಂದಿರ್ತದೆ ಸರ್. ಬೇಸಿಗೆ ಭತ್ತದಲ್ಲಿ ಕೀಟಗಳು ಕೂಡ ಬರ್ತವೆ. ಹೌದು ಸರ್. ಅದರ ಒಂದು ಹತೋಟಿ ಈಗ ಬೇಸಿಗೆ ಭತ್ತದಲ್ಲಿ ಈಗ ರೈತರು ಆಲ್ರೆಡಿ ಒಟ್ಲು ಮಡಿ ಮಾಡಿರ್ತಾರೆ. ನಾನು ಆಲ್ರೆಡಿ ಸ್ವಲ್ಪ ಹೇಳಿದೆ. ಇಲ್ಲಿ ಸಸಿಯಲ್ಲಿ ನುಸಿ, ಸಸಿ ಮಡಿಯಲ್ಲಿ ಅದೇ ಟಿಪ್ ಹಂಗೆ ಸುತ್ಕೊಂಡಾಗ್ಬಿಟ್ಟು ಒಣಗಿದಂಗೆ ಕಾಣ್ತಾ ಇರ್ತದೆ, ಹಳದಿ ಆಗಿರ್ತದೆ. ಟಿಪ್ ಮಾತ್ರ ಸಸಿಗಳ ಸುಳಿ ಭಾಗ. ಸೊ ನೀವು ಅಲ್ಲಿ ಕಿತ್ತು ನೋಡಿದಾಗ ಒಳಗಡೆ ನುಸಿಗಳಿರ್ತದೆ, ಸಣ್ಣ ಹೇನೆಗಳ ಥರ ಕಂಡು ಬರ್ತದೆ. ಅದಾದಮೇಲೆ ನಾವು ಸಸಿ ಮಡಿಯಲ್ಲೇ ಎಲೆಗಳ ಕೆಳಭಾಗದಲ್ಲಿ ಹಳದಿ ಕಾಂಡಕೊರಕ ಮೊಟ್ಟೆ ಇಟ್ಟಿರ್ತದೆ. ಅದರ ಜೀವನ ಚಕ್ರನೇ ಹಂಗೆ ಹಳದಿ ಕಾಂಡಕೊರಕ ಮೊಟ್ಟೆ ಇಡದೆ ಸಸಿಗಳಲ್ಲಿ ಇಟ್ಟಿರ್ತದೆ. ಆಮೇಲೆ ಅದು ನಾಟಿ ಮಾಡಿ ಕೊನೆ ತೆನೆ ಮೆಚೂರಾಗೋವರೆಗೂ ಇರ್ತದೆ, ಹಳದಿ ಕಾಂಡಕೊರಕ ಬಂದಿರ್ತದೆ. ಮತ್ತು ನಾವಿನ್ನು ನಾಟಿ ಮಾಡಿ ಒಂದು 10 ದಿನ ಆಯ್ದಿಂದ ಗರಿ ಸುತ್ತು ಹುಳ ಬಂದಿರ್ತದೆ. ಗರಿ ಸುತ್ಕೊಂಡು ಬಿಳಿ ಗರಿ ಮಚ್ಚೆ ಬರಂಗೆ ಮಾಡಿರ್ತದೆ. ಮತ್ತು ಕೊಳವೆ ಹುಳು ಬಂದಿರ್ತದೆ. ಕೊಳವೆ ಹುಳು ಎಲ್ಲ ಗರಿಗಳೆಲ್ಲ ಕಟ್ ಮಾಡಿ ನೀರಲ್ಲಿ ತೇಲಂಗೆ ಮಾಡಿರ್ತದೆ ಕೊಳವೆ ಹುಳು. ಮತ್ತು ಜಿಗಿ ಹುಳು, ಆಮೇಲೆ ನಮಗೀಗ ಏನೇನು ಗೊನೆ ಬರ್ತಾಯಿದೆ ಅನ್ನೋ ಸಮಯದಲ್ಲಿ ಜಿಗಿ ಹುಳು ಬರ್ತದೆ. ಮತ್ತು ಗಂಧಿ ಬಗ್ಗೆ ಈಗ ಸ್ವಲ್ಪ ಕಡಿಮೆ, ಮಳೆಗಾಲಕ್ಕಿಂತ ಈಗ ಸ್ವಲ್ಪ ತೆನೆ ತಿಗಣೆ ಅಂತ ಏನು ಹೇಳ್ತೀವಿ ಅದು ಈಗ ನಮಗೆ ಈ ಬೇಸಿಗೆಗಾಲದ ಸ್ವಲ್ಪ ಕಡಿಮೆ ಇರ್ತದೆ ಸರ್. ಈಗ ನಮ್ಮ ರೈತ ಬಾಂಧವರು ಹಳದಿ ಕಾಂಡಕೊರಕದ ಬಗ್ಗೆ ಗಮನ ಹರಿಸ್ಬೇಕು. ಮತ್ತು ಗರಿ ಸುತ್ತೊಳಗಿನ ಜಿಗಿ ಹುಳು, ಇವು 3 ಬಗ್ಗೆ ರೈತ ಬಾಂಧವರು ಸ್ವಲ್ಪ ಗಮನ ಹರಿಸ್ಬೇಕಾಗ್ತದೆ. ಸೊ ಆ ರೀತಿ ನಾವು ನೋಡ್ತಾ ಹೋದಾಗ ಮಳೆಗಾಲಕ್ಕಿಂತ ಈ ಬೇಸಿಗೆಯಲ್ಲಿ ಕೀಟಗಳಲ್ಲಿ ಹಳದಿ ಕಾಂಡಕೊರಕ ಮತ್ತು ಜಿಗಿ ಹುಳುವಿನ ಬಾಧೆ ಇವು ಕಂಡು ಬರ್ತದೆ ಸರ್. ಸೊ ಇವನ್ನ ನಾವು ಸಮಗ್ರ ಹತೋಟಿ ಕ್ರಮಗಳು, ಈಗ ನಾವೀಗ ಈ ಕೀಟಗಳ ಸಮಗ್ರ ಹತೋಟಿ ಕ್ರಮಗಳು ಯಾವ ರೀತಿ ಮಾಡಬೇಕಪ್ಪ ಅಂತ ಅಂದಾಗ, ಸಸಿ ಮಡಿಯಲ್ಲಿ ಬರ್ತಕ್ಕಂಥ ನುಸಿಗಿನ್ನ ನಾನು ಹಳದಿ ಕಾಂಡಕೊರಕ ಹೋಗ್ತೀನಿ. ಯಾಕಂದರೆ ಇದು ಸಸಿಯಿಂದ ಹಿಡಿದು ಗೊನೆ ಬರೋವರೆಗೂ ಇರ್ತದೆ. ಅದಕ್ಕಾಗಿ ಒಟ್ಲು ಮಡಿಯಲ್ಲೇ ನಾನು ಆಲ್ರೆಡಿ ಹೇಳ್ದಂಗೆ ಆ ಸುಳಿನ ಚೂಟಬೇಕಾಗ್ತದೆ. ನಾಟಿ ಮಾಡುವಾಗ ರೈತ ಬಾಂಧವರು ಸುಳಿಯನ್ನು ಚೂಟೋದ್ರಿಂದ ನಮಗೆ ಅಲ್ಲಿರ್ತಕ್ಕಂಥ ಮೊಟ್ಟೆಗಳನ್ನ ನಾಶ ಮಾಡ್ತೀವಿ. ನಾಟಿ ಮಾಡಿದಾಗ ರೈತ ಬಂದರೆ ಏನು ಮಾಡ್ತಾಯಿದ್ದಾರೆ ಈಗೆಲ್ಲ ಫರ್ಟೇರ ಎಲ್ಲ ಪ್ರತಿಯೊಬ್ಬರೂ ಫರ್ಟೇರ ಪ್ರತಿ ಎಕರೆಗೆ 4 kg ಹರಳನ್ನ ಎರಚಕ್ಕೆ ಹೋಗ್ತಾ ಇದ್ದಾರೆ. ಫರ್ಟೇರ ಅಂದರೆ ಕ್ಲೋರಾಂಟ್ರಿಲಿಪ್ರೋಲ್ ಅಂತಕ್ಕಂಥ ಒಂದು ಕೀಟನಾಶಕ ಹರಳಿನ ರೂಪದಲ್ಲಿ ಸಿಗ್ತದೆ. 4 kg ಮರಳಲ್ಲಿ 10 kg ಮರಳಲ್ಲಿ ಮಿಶ್ರಣ ಮಾಡ್ಕೊಂಡು ಪ್ರತಿ ಎಕರೆಗೆ ಎರಚೋದ್ರಿಂದ ಇದು ಹತೋಟಿ ಮಾಡ್ತದೆ. ಬಟ್ ಇದೇನು ಮಾಡ್ತಾಯಿದೆ, ಈಗ ನಾವು ಈ ಕೀಟನಾಶಕ ಬಳಕೆ ಮಾಡೋದ್ರಿಂದ ಮಣ್ಣಲ್ಲಿರ್ತಕ್ಕಂಥ ಎರೆಹುಳೆಲ್ಲ ನಾಶ ಆಗ್ತಾಯಿರ್ತದೆ. ಅದಕ್ಕಾಗಿ ಆದಷ್ಟು ನಾವು ಮಣ್ಣಿಗೆ ಈ ಕೀಟನಾಶಕಗಳು ಬಳಕೆ ಮಾಡೋದು ಕಡಿಮೆ ಮಾಡಬೇಕಾಗ್ತದೆ. ಅದಕ್ಕೆ ರೈತ ಬಂದರೆ ಏನು ಮಾಡಬೇಕು, ನಾಟಿಯಾದ ತಕ್ಷಣ ನಾಟಿಯಾಗಿ 1 ವಾರದಲ್ಲಿ ಈಗೆಲ್ಲ ಟ್ರೈಕೋ ಕಾರ್ಡ್ಸ್ ಅಂತ ಸಿಗ್ತದೆ. ಪ್ರತಿಯೊಂದು ಇಲಾಖೆಯಲ್ಲೂ ಕೊಡ್ತಾ ಇದ್ದಾರೆ. ಟ್ರೈಕೋ ಗ್ರಾಮ ಅಂತಕ್ಕಂಥ, ಟ್ರೈಕೋಗ್ರಾಮ, ಕಿಲೋನಿಸ್, ಟ್ರೈಕೋಗ್ರಾಮ, ಜಪಾನಿಕಮ್ ಅಂತಕ್ಕಂಥ ಕಾರ್ಡ್ ಸಿಗ್ತದೆ. ಅದು ಆ ಮೊಟ್ಟೆ ರೂಪದಲ್ಲಿ ನಮಗೆ ಸಿಕ್ಕಿರ್ತದೆ. ಆ ಸಣ್ಣ ಚೀಟಿಗಳಿಗೆ ಅರಿದ್ಬಿಟ್ಟು ನಾವು 1 ಎಕರೆಗೆ 8 ಶೀಟ್ಸ್ ಅವ್ರು ಕೊಟ್ಟಿರ್ತಾರೆ. ಅದನ್ನು ನಾವು ಒಂದು 25-30 ಕಡೆ ಸಣ್ಣ ಶೀಟಾಗಿ ಅರಿದ್ಬಿಟ್ಟು ಒಂದು ಕಡ್ಡಿಗೆ ನಾವು ಅದನ್ನ ನೇತಾಕ್ಬೇಕಾಗ್ತದೆ. ಕಡ್ಡಿಗೆ ಹಾಕ್ಬಿಟ್ಟು ಹೊಲದ ಸುತ್ತು ಮಧ್ಯದಲ್ಲಿ ಇಟ್ಟಾಗ ಇವು ಮೊಟ್ಟೆ ಮೇಲೆ ಬೆಳೀತಕ್ಕಂಥ ಪರತಂತ್ರ ಅದು ಟ್ರೈಕೋಗ್ರಾಮ. ಆ ಮೊಟ್ಟೆಯಿಂದ ಒಡೆದು ಇಲ್ಲಿ ಕಾಂಡಕೊರಕಗಳು ಮೊಟ್ಟೆ ಮೇಲೆ ಹೋಗ್ಬಿಟ್ಟು ಆ ಮೊಟ್ಟೆನ ಮತ್ತೆ ಮರಿಯಾಗ್ದಂಗೆ ಮಾಡ್ತದೆ. ಅದಕ್ಕಾಗಿ ರೈತ ಬಾಂಧವರು ಅದನ್ನು ಬಳಕೆ ಮಾಡ್ಕೋಬೇಕಾಗ್ತದೆ. ಇಲ್ಲ ನಾವು ರಾಸಾಯನಿಕವಾಗಿ ಹೋಗ್ತೀವಿ ಅಂದಾಗ ಕಾಂಡಕೊರಕಗಳಿಗೆ ಆಲ್ರೆಡಿ ನಾನು ಹೇಳ್ದಂಗೆ ಫಿಪ್ರೋನಿಲ್ ಅಂತಕ್ಕಂಥ ಕೀಟನಾಶಕ ರಿಜೆಂಟ್ ಅಂತ ಸಿಗ್ತದೆ ಟ್ರೇಡ್ ನೇಮಲ್ಲಿ. 1.5 ಮಿಲಿ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿದ್ರಂದರೆ ಕಾಂಡಕೊರಕ ಹುಳು ಹೋಗ್ತದೆ, ಜಿಗಿ ಹುಳುನೂ ಕಡಿಮೆ ಆಗ್ತದೆ, ಈ ಗರಿ ಸುತ್ತ ಹುಳುನೂ ಹೋಗ್ತದೆ. ಎಲ್ಲ ಕೀಟಗಳಿಗೂ ಅದೊಂದು ರಾಮಬಾಣ ಆಗಿರ್ತದೆ. ರೈತ ಬಾಂಧವರು
ಅದನ್ನು ತಪ್ಪದೆ ಅದೊಂದನ್ನು ಬಳಕೆ ಮಾಡ್ಕೋಬೇಕು. ಇಲ್ಲ ನಾವು ಸಾವಯವವಾಗಿ ನೈಸರ್ಗಿಕವಾಗಿ ಮಾಡ್ತಕ್ಕಂಥಂದರು ಟ್ರೈಕೋಗ್ರಾಮ ಕಿಲೋನಿಸ್ ಅಂತಕ್ಕಂಥ ಚೀಟಿಗಳ ಕಟ್ಟಬೇಕು. ಮತ್ತು ಮೋಹಕ ಬಲೆನೂ ಸಿಗ್ತಾವೆ ಸರ್. ಮೋಹಕ ಬಲೆ ಎಕರೆಗೆ ಒಂದು 10-12 ಮೋಹಕ ಬಲೆ ಇಡಬೇಕಾಗ್ತದೆ. ಅದರಲ್ಲಿ ಲ್ಯೂರ್ ಮೇಲ್ ಮಾತನೇ ಅಟ್ರ್ಯಾಕ್ಟ್ ಮಾಡ್ತದೆ. ಇದೇನು ಹಳದಿ ಕಾಂಡಕೋರಕ ಗಂಡು ಏನಿದೆ ಗಂಡು ಪತಂಗ, ಆ ಗಂಡು ಪತಂಗ ಅಟ್ರ್ಯಾಕ್ಟ್ ಆಗಿ ಆ ಬಲೆ ಒಳಗೆ ಬೀಳ್ತದೆ. ಅವನ್ನ ನಾವು ಒಂದು 10-12 ಒಂದು ಎಕರೆಗೆ ಇಟ್ಕೊಳ್ಳೋದ್ರಿಂದ ನಾವು ಸಾವಯವ ಗುಡನು ಜೈವಿಕವಾಗಿ ಕೂಡ ಹತೋಟಿ ಮಾಡ್ಬೋದು ಸರ್ ಕೀಟಗಳು. ಸಮಗ್ರ ಕೀಟ ಹತೋಟಿ ಅಂದರೆ ಏನು ಮಾಡಬೇಕಾಗತ್ತೆ? ಈಗ ಸಮಗ್ರ ಕೀಟ ಹತೋಟಿ ಅಂದ ತಕ್ಷಣ ಇಲ್ಲಿ ಕೂಡ ನಾವು ರೋಗಗಳಿಗೆ ಹೇಳ್ದಂಗೆ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ತಳಿ ಬಳಕೆ ಮಾಡ್ಕೋಬೇಕು. ಭತ್ತದಲ್ಲಿ ನಾವು ಯೂನಿವರ್ಸಿಟಿಯಿಂದ ಬಿಡ್ತಕ್ಕಂಥ ತಳಿಗಳು ಎಲ್ಲನೂ ನಿರೋಧಕ ಶಕ್ತಿ ಇದೆ, ನಾವು ನೋಡಿದ್ದೇವೆ. ಜ್ಯೋತಿ ಸ್ವಲ್ಪ ಹಳೆ ಆಗಿರೋದ್ರಿಂದ ಎಲ್ಲೆಲ್ಲಿ ನೆಗ್ಲೆಕ್ಟ್ ಆಗಿ ಬೆಳೀತಾರೆ, ಸರಿಯಾಗಿ ಮ್ಯಾನೇಜ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಅಲ್ಲಿ ಬರ್ತದೆ. ಆಮೇಲೆ ಬೀಜೋಪಚಾರವಾಗಿ ಇಲ್ಲೂ ಕೂಡ ಬೀಜೋಪಚಾರವಾಗಿ ಜೈವಿಕಾಣಗಳನ್ನೇ ಬಳಕೆ ಮಾಡ್ಕೋಬೇಕು. ಆಮೇಲೆ ಒಟ್ಲು ಮಡಿಯಲ್ಲೇ ಸಿಂಪಡಣೆ ಮಾಡ್ಕೊಳ್ಳೋದು. ಒಟ್ಲು ಮಡಿಯಲ್ಲಿ ನಾವು ಈಗ ಜೈವಿಕಾಣಗಳನ್ನ ಸಿಂಪಡಣೆ ಮಾಡಿದರೆ ಆಯಿತು, ಕೀಟನಾಶಕಗಳಿಂದ ಜೈವಿಕಾಣಗಳ ಸಿಂಪಡಣೆ ಮಾಡ್ಬೋದು. ನಾನು ಆಲ್ರೆಡಿ ಹೇಳ್ದಂಗೆ ಸೂಡೋಮೋನಾಸ್ ಫ್ಲೋರೆಸೆನ್ಸ್ ಸಿಂಪಡಣೆ ಒಟ್ಲು ಮಡಿಯಲ್ಲಿ ಮಾಡ್ಬೋದು, ಮುಖ್ಯ ಗದ್ದೆಯಲ್ಲಿ ಕೂಡ ಮಾಡ್ಬೋದಾಗಿರ್ತದೆ. ಮತ್ತು ಮುಖ್ಯ ಗದ್ದೆಗೆ ನಾಟಿ ಮಾಡಿದಾದಮೇಲೆ ಈಗ ಆಲ್ರೆಡಿ ಹೇಳ್ತಾ ಇದ್ದೆ ನಾನು, ಈ ಟ್ರೈಕೋಕಾರ್ಡ್ನ ಹಾಕೋದು, ಮೋಹಕ ಬಲೆಗಳನ್ನ ಹಾಕಿಳ್ತಕ್ಕಂಥದ್ದು ಮಾಡಬೇಕು. ಮತ್ತು ಇನ್ನು ಗೊನೆ ಬರ್ತದೆ ಅನ್ನೋ ಸಮಯದಲ್ಲಿ ಈಗ ಈ ದಶಪರ್ಣಿ ಕಷಾಯ ಅಂತ ಒಂದು ಈಗೆಲ್ಲ ನೈಸರ್ಗಿಕವಾಗಿ ಪ್ರತಿಯೊಂದು ಕಡೆ ಬರ್ತಾಯಿದೆ. ದಶಪರ್ಣಿ ಕಷಾಯ ಅಂತಕ್ಕಂಥದ್ದು ನಾವು ಕೂಡ ಮಾಡಿ ನೋಡಿದ್ದೀವಿ. ಅಲಸಂದೆಯಲ್ಲಿ ನಾವು ಮಾಡಿರ್ತಕ್ಕಂಥ ಅಲಸಂದೆ ಬೆಳೆಯಲ್ಲಿ ಹೆಚ್ಚಾಗಿ ಎಫಿಡ್ಸ್ ಬರ್ತದೆ, ತೆನೆ ಹೇನುಗಳವು. ಅದರಲ್ಲಿ ನಾವು ದಶಪರ್ಣಿ ಕಷಾಯಕ್ಕೆ ಬಳಸ್ತಕ್ಕಂಥದ್ದು ಎಲೆಗಳು ಇಲ್ಲೇ ಹೇಳ್ತೀನಿ ನಾನು. ಸುಮಾರು ಒಂದು 10 ಥರದ ಎಲೆಗಳು ಎಲ್ಲ ಕಡೆ ಸಿಗ್ತದೆ, ನಮ್ಮ ಹೊಲಗಳೆಲ್ಲ ಸಿಗ್ತದೆ. ಬೇವಿನ ಎಲೆ ಒಂದು 100 ಲೀಟ್ರ್ ನೀರಿಗೆ ಒಂದು 2 kg ಬೇವಿನ ಎಲೆ, ಒಂದು 2 kg ಹೊಂಗೆ ಎಲೆ, ಎಕ್ಕದ ಎಲೆ ಸಿಗ್ತದೆ ಎಲ್ಲ ಕಡೆ, ಎಕ್ಕ ಒಂದು 2 kg, ದತೂರ ಸಿಕ್ಕಿದರೆ ದತೂರದ ಎಲೆ ಭಾರಿ ಒಳ್ಳೆಯದು, ಅದೊಂದು 2 kg ಅಷ್ಟು. ಲಕ್ಕಿ ಸೊಪ್ಪು ಅಂತ ಸಿಗ್ತದೆ, ಎಲ್ಲ ಮೇನ್ ರೋಡಲ್ಲೆಲ್ಲ ಇರ್ತದೆ. ಪರಂಗಿ ಎಲೆ ಅದು ಕೂಡ ಭಾರಿ ಒಳ್ಳೆಯದು, ಅದೊಂದು 2 kg. ದಾಸವಾಳದ ಎಲೆ, ಅದೇ ರೀತಿ ಶುಂಠಿ ಅಥವಾ ಅರಿಶಿಣದ ಎಲೆ, ಮತ್ತು ದಾಳಿಂಬೆ ಎಲೆ ಅಥವಾ ನುಗ್ಗೆ ಎಲೆ, ಈ ರೀತಿ 10 ಎಲೆಗಳು. ಇನ್ನೊಂದು ಸರಿ ಹೇಳಿ ಸರ್. ಈಗ ನಮಗೆ ಈ ದಶಪರ್ಣಿ ಕಷಾಯಕ್ಕೆ ಬಳಕೆ ಮಾಡ್ತಕ್ಕಂಥ ಎಲೆಗಳು, ಬೇವಿನ ಎಲೆ ಎಲ್ಲ ಕಡೆ ಸಿಗ್ತದೆ ಸರ್, ಅದು 2 kg 100 ಲೀಟ್ರ್ ನೀರಿಗೆ. ಹೊಂಗೆ ಎಲೆ ಅದು 2 kg ತಗೋಬೇಕು. ಮತ್ತು ಎಕ್ಕದ ಎಲೆ ಎಲ್ಲ ಕಡೆ ಸಿಗ್ತದೆ, ಎಕ್ಕ ಅದು ಕೂಡ 2 kg. ದತೂರ ಆ್ಯಕ್ಚುಲಿ ಕೆರೆಗಳಲ್ಲಿ ಸಿಗ್ತದೆ, ಅದು ಕೆರೆಗಳಲ್ಲಿ ಇರ್ತಿತ್ತು ದತೂರ ಎಲೆ. ಆಮೇಲೆ ಲಕ್ಕಿ ಸೊಪ್ಪು, ಈ ದೇವರಿಗೆಲ್ಲ ಇಡ್ತಿದ್ವಿ ಸೊಪ್ಪು, ಅದು ದೇವ್ರಿಗೆ ಇಡ್ತಿದ್ವಿ. ಇವನು ಭತ್ತ ಬೀಜ ಒಟ್ಲು ಕಟ್ಟಕ್ಕೆ ಹಾಕ್ತಿದ್ವಿ ಲಕ್ಕಿ ಸೊಪ್ಪು. ಪರಂಗಿ ಎಲೆ ಎಲ್ಲ ಕಡೆ ಸಿಗ್ತದೆ, ಅದೊಂದು. ಮತ್ತು ದಾಸವಾಳದ ಎಲೆ, ಮತ್ತು ಶುಂಠಿ ಮತ್ತು ಅರಿಶಿನ ಎಲೆ, ಅದು ಎಲ್ಲ 2 kg. ಮತ್ತು ದಾಳಿಂಬೆ ಎಲೆ ಅದು ಎಲ್ಲ ಕಡೆ ಸಿಗ್ತದೆ. ಮತ್ತು ನುಗ್ಗೆ ಈ ರೀತಿ ನಿಮ್ಮಲ್ಲಿ ಸಿಗ್ತಕ್ಕಂಥ ಎಲೆಗಳಲ್ಲಿ ಬೇಕಾದ್ರೆ ಇದರಲ್ಲಿ ಇನ್ನೂ ಬದಲಾವಣೆ ಮಾಡ್ಕೋಬೋದು. ಯಾವ 2 ಸಿಕ್ಕಲಿಲ್ಲ ಅಂದರೆ ನಾವು ತಂಗಟೆ ಎಲೆ ಅಂತ ಹೇಳ್ತೀವಿ, ಬೆಟ್ಟಗಳೆಲ್ಲ ಬೆಳೀತದೆ, ಗುಟ್ಟೆಗಟ್ಟೆಗಳೆಲ್ಲ, ಆ ಥರ ಎಲೆಗಳು ನೀವು ಸಿಗ್ತಕ್ಕಂಥವು ಎಲ್ಲ 2 kg ತಗೊಂಡು, ಎಲೆ ಅಂತ ಎಲ್ಲ ಕಾಂಡ ಸಮೇತ, ಸುಳಿ ಕಾಂಡ ಎಲ್ಲ ಸಮೇತ ತಗೊಂಡು 100 ಲೀಟ್ರ್ ನೀರಿನಲ್ಲಿ ನಾವು ಇವನ್ನೆಲ್ಲನೂ ಇಟ್ಬಿಟ್ಟು ಒಂದು 10-15 ದಿನ ನೀರೊಳಗೆ ಇಡೋದು. ಪ್ರತಿದಿನ ತಿರುತ್ತಾ ಇರಬೇಕು ಅಷ್ಟೇ. ಇದರ ರಸ ಎಲ್ಲ ಅದರೊಳಗೆ ಬಿಟ್ಕೊಂಡಿರ್ತದೆ. ಆ ರಸನ ಆದಷ್ಟು 1 ಲೀಟ್ರ್ ಈ ರಸನ 1 ಲೀಟ್ರ್ ನೀರಿಗೆ ಮಿಶ್ರಣ ಮಾಡ್ಕೊಳ್ಳೋದು. 1 ಲೀಟ್ರ್ 1 ಲೀಟ್ರ್ 1:1 ಅಂತೀವಿ. ಅದನ್ನು ಸಿಂಪಡಣೆ ಮಾಡೋದ್ರಿಂದ ನಮಗೆ ಆಲ್ಮೋಸ್ಟ್ 80-85% ಈ ಎಫಿಡ್ಸ್ ಕಂಟ್ರೋಲ್ ಆಗಿರೋದು ನಾವೇ ನೋಡಿದ್ದೀವಿ ಆಲ್ರೆಡಿ. ಸೊ ಇದು ಕೆಲಸ ಮಾಡ್ತದೆ. ರೈತ ಬಾಂಧವರು ಇದನ್ನು ಭತ್ತದಲ್ಲಿ ಕೂಡ ನೈಸರ್ಗಿಕವಾಗಿ ಮತ್ತು ಸಾವಯವ ಬೆಳೀತಕ್ಕಂಥವ್ರು ಇದನ್ನು ಬಳಕೆ ಮಾಡ್ಕೋಬೋದು ಸರ್. ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಇದು ಕೀಟನಾಶಕ. ಅದರ ತರಕಾರಿ ಬೆಳೆಗಳಲ್ಲಂತಲೂ ಬೆಂಡಿಯಲ್ಲಿ ಎಫಿಡ್ಸ್ ಹೆಚ್ಚಾಗಿ ಬರ್ತದೆ, ಅಲ್ಲಿ ಇದನ್ನ ಕೆಲಸ ಮಾಡ್ತದೆ. ಅಲಸಂದೆಯಲ್ಲಿ ಹೆಚ್ಚಾಗಿ ಬರ್ತದೆ. ಹಾಗಾಗಿ ರೈತರು ನಿಧಾನಕ್ಕೆ ಈ ನೈಸರ್ಗಿಕವಾಗಿ ಬರ್ತಕ್ಕಂಥದ್ದನ್ನ ಮಾಡ್ಬೋದು ಸರ್. ಇದು ಕೂಡ ಭತ್ತದಲ್ಲಿ ಬರ್ತಕ್ಕಂಥ ಕೀಟಗಳನ್ನ ಹತೋಟಿ ಮಾಡ್ತದೆ ಸರ್. ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತವನ್ನು ಬೆಳೀತಾರಲ್ಲ, అవును ಸರ್. ಮುಂದಿನ ದಿನದಲ್ಲಿ ಏನಾದರೂ ಹೊಸ ಕೀಟ ರೋಗಗಳ ಸಮಸ್ಯೆ ಬರಬಹುದು ಅಂತೇನಾದರೂ ತಾವು? ಅದು ಸರ್, ಈಗ ನಾನು ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಸುಮಾರು ನಾನು ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಆಲ್ರೆಡಿ 15 ವರ್ಷದಿಂದ ಕೆಲಸ ಮಾಡ್ತಿರೋದ್ರಿಂದ ನಮಗೆ ಹೊಸದಾಗಿ ಇಲ್ಲಿ ನಮಗೆ ಕಂಡು ಬರ್ತಕ್ಕಂಥವು ಮುಂದಿನ ದಿನಗಳಲ್ಲಿ ಒಂದು ನಾವು ನೋಡಿರ್ತಕ್ಕಂಥದ್ದು ಭತ್ತದಲ್ಲಿ ಬೇರುಗಂಟು ರೋಗ ಒಂದು ಜಾಸ್ತಿ ಆಗ್ತದೆ. ಅದಕ್ಕಾಗಲೇ ನಾನು ಯಾವಾಗಲೂ ಹೇಳ್ತಾ ಇರ್ತೀವಿ, ಬೇವಿನ ಹಿಂಡಿ ಬಳಕೆ ಮಾಡಿ, ಪ್ರತಿಯೊಬ್ಬರು ಬೇವಿನ ಹಿಂಡಿ ಬಳಕೆ ಮಾಡಲೇಬೇಕು. ಎಕರೆಗೆ 200 kg ಅಷ್ಟು ಬೇವಿನ ಹಿಂಡಿ ಬಳಕೆ ಮಾಡಿ ಅಂತ. ಮತ್ತು ಇನ್ನೂ ಮುಂದುವರೆದು ಹೋದಾಗ ನಮಗೆ ಮುಂದಿನ ದಿನಗಳಲ್ಲಿ ಬ್ಯಾಕ್ಟೀರಿಯಲ್ ಬ್ಲಡ್ ದಂಡಾಣು ಅಂಗಮಾರಿ ರೋಗ ಹೆಚ್ಚಾಗೋದು ಕಂಡು ಬರ್ತದೆ. ದಂಡಾಣು ಅಂಗಮಾರಿ ರೋಗಗಳು ಅಷ್ಟೇ. ಅದು ಯಾಕಾಗಿ ಅದು ಹೆಚ್ಚಾಗಿ ಕಂಡು ಬರ್ತದೆ ಅಂದರೆ ನಮ್ಮರು ಹೆಚ್ಚಾಗಿ ಮಣ್ಣಲ್ಲಿ ಯೂರಿಯಾ ಅಂಶ ಇರೋದೇ ಅದಕ್ಕೆ ಕಾರಣ ಆಗಿರ್ತದೆ. ಈಗ ಅದಿರೋದು ಜಸ್ಟ್ 2-3%, ಶೇಕಡ 2-3% ಅಷ್ಟೇ ಇದೆ. ಮುಂದಿನ ದಿನಗಳಲ್ಲಿ ಅದೇನಾದರೂ ಜಾಸ್ತಿ ಆಯಿತು ಅಂದರೆ ತೆನೆ ಬರೋಕ್ಕೆ ಬಿಡೋದೇ ಇಲ್ಲ. ಮತ್ತು ನಮಗೀಗ ಇನ್ನೊಂದು
ನ್ಯಾರೋ ಲೀವ್ ಬ್ರೌನ್ ಸ್ಪಾಟ್ ಅಂದರೆ ನೀಳಕಂದು ಚುಕ್ಕೆ ರೋಗ ಅಂತಕ್ಕಂಥದ್ದೊಂದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇವು 3 ಮುಂದಿನ ದಿನಗಳಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಾರಣ ಇರ್ತದೆ ಸರ್. ಇನ್ನು ಕೀಟಗಳಿಗೆ ಹೋದಾಗ ಕೀಟಗಳಲ್ಲಿ ಗಾಲ್ಮಿಡ್ಜ್ ಅಂತಕ್ಕಂಥದ್ದು ಒಂಥರ ಗಿಡ ಎಲ್ಲ ಏನಾಗ್ತದೆ, ಈರುಳ್ಳಿ ಕುಂಬಾದಂಗೆ ಆಗ್ತದೆ. ಎಲೆ ಎಲ್ಲ ದಪ್ಪ ಆಗಿಬಿಟ್ಟು ಒಂಥರ ಈರುಳ್ಳಿ ಎಲೆ ಥರ ಆಗ್ತಾ ಇರ್ತದೆ ಮತ್ತು ಅದು ಹೂವನೇ ಬಿಡಲ್ಲ. ಆ ಗಾಲ್ಮಿಡ್ಜ್ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಹೆಚ್ಚಾಗುವ ಸಾಧ್ಯತೆ ಇರ್ತದೆ ಸರ್. ಈಗಿನಿಂದಲೇ ರೈತ ಬಾಂಧವರು ಎಚ್ಚರಿಕೆ ವಹಿಸಬೇಕು. ಅದರಲ್ಲಿ ಏನಿಲ್ಲ, ಇಲ್ಲಿ ನಾನು ರೀಸನ್ನು ಕೊಟ್ಟಿನಿ ಯಾಕಾಗಿ ಬರ್ತದಂತ. ಮಣ್ಣಲ್ಲಿ ಯೂರಿಯಾ ಜಾಸ್ತಿ ಆಗಿರೋದ್ರಿಂದಲೇ ಸುಮಾರು ಬಂದಿರೋದಿಲ್ಲಿ. ನಾವಿಲ್ಲಿ ಹೇಳ್ಬೋದು, ಪರಾಮರ್ಶೆ ಮಾಡಿದಾಗ ಕಳೆದ ಬಾರಿ ನಮಗೆ ರೋಗ ಕೀಟಗಳು ಕಡಿಮೆ ಇದೆ. ಖರೀಫ್ 2025 ರೋಗ ಕೀಟಗಳು ಕಡಿಮೆ ಯಾಕೆ ಬಂತಪ್ಪ ಅಂದರೆ ಯೂರಿಯಾ ಸಪ್ಲೈ ಲಿಮಿಟೆಡ್ ಬಂತು. ಅಲ್ಲಿಗೆ ನಮಗೆ ರಿಲೇಟ್ ಆಗ್ತಾಯಿದೆ. ಅದು ಯೂರಿಯಾ ಸಪ್ಲೈ ಯಾವಾಗ ಕಡಿಮೆ ಬಂತು, ರೈತರು ಯೂರಿಯಾ ಬಳಕೆ ಕಡಿಮೆ ಮಾಡಿದ್ರು, ಆಗ ರೋಗಗಳೆಲ್ಲ ಕಡಿಮೆ ಆಗಿದೆ. ಅಲ್ಲ, ಈಗ ಯೂರಿಯಾನ ನೀರಲ್ಲೇ ಕೊಡ್ತಾ ಇದ್ದೀರಲ್ವಾ? KRS ನೀರಲ್ಲಿದೆ. ಅದಕ್ಕೆ ಅದನ್ನು ಕೂಡ ನಾವು ಲೆಕ್ಕಕ್ಕೆ ತಗೊಂಡು ರೈತ ಬಾಂಧವರು ಯೂರಿಯಾನ ಕಡಿಮೆ ಹಾಕ್ಬೇಕು ಸರ್. ಅಲ್ವಾ? ತಪ್ಪದೆ ನಾವು 40 kg ಅಂತ ಪ್ಯಾಕೇಜಲ್ಲಿ ಇದ್ದರೂ ಕೂಡ ಅವ್ರು 20 kg ಬಳಕೆ ಮಾಡಿದ್ರೆ ಅಲ್ಲಿ ತುಂಬ ಚೆನ್ನಾಗಿ ಬರ್ತದೆ. ಇನ್ನೊಂದು ನಾನು ಕಂಡಂಗೆ ಸಾಲು ನಾಟಿ ಮಾಡಿ ಸಾಲಲ್ಲಿ ಇವರು ಕೈ ಕಳೆ ತೆಗೆಯೋಕ್ಕೆ ಲೇಬರ್ ಇಲ್ಲ ಅಂತಾರೆ. ಸೈಕಲ್ ಬಿಡ್ರು, ಕೋನ ಬಿಡ್ರು, ಪವರ್ ಬಿಡ್ರು ಉಜ್ಜಿದ್ರು ಅಂದರೆ ತನ್ನಷ್ಟಕ್ಕೆ ತಾನೇ ಗಿಡ ಚೆನ್ನಾಗಿ ಬರ್ತದೆ. ರೋಗ ಶೀತ್ ಬ್ಲಡ್ ಅಂತೂ ಬರೋದೇ ಇಲ್ಲ. ಅಲ್ಲಿ ನಾವು ನೋಡಿದ್ದೀವಿ, ಶೀತ್ ಬ್ಲಡ್ ಬರೋದೇ ಇಲ್ಲ. ಭತ್ತ ಚೆನ್ನಾಗಿ ಇಳುವರಿ ಬಂದಿರೋದು ನಾವು ಕಂಡು ಬಂದಿದ್ದೀವಿ ಸರ್. ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ. ಹಣ್ಣು ಕೊಂಬುವ ಬನ್ನಿರಿ, ಚನ್ನ ಬಾಲಕೃಷ್ಣನೆಂಬ ಕನ್ನಗೊನೆ ಬಾಳೆಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ, ಇಲಾಖೆ ಯೋಜನೆಗಳ ಸದ್ಬಳಕೆ, ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ, ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ. ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು, ನಿತ್ಯ ಮಾಧವನೆಂಬ ಅಚ್ಚ ಮಾವಿನ ಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಮರೆಯದೇ ಕೇಳಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಹಣ್ಣು ಹೊನ್ನು. ಹಣ್ಣು ಕೊಂಬುವ ಬನ್ನಿರಿ. ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಸನತ್ ಕುಮಾರ್ ಅವರೇ, ನಿಮ್ಮನ್ನೇ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ತೀರಾ? ಹೌದು ಸರ್. 9449113311. ಇನ್ನೊಮ್ಮೆ ಹೇಳ್ತೀರಾ? 9449113311. ಇನ್ನೂ ಒಂದು ಸರಿ ಹೇಳ್ಬಿಡಿ ಡಾಕ್ಟ್ರೆ. 9449113311 ಸರ್. ಒಳ್ಳೆಯದು ಡಾಕ್ಟರ್ ಸನತ್ ಕುಮಾರ್ ಅವರೇ, ಇದುವರೆಗೂ ಭತ್ತದ ಪೀಡೆಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದಿರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು, ಕೃಷಿ ದೀವಿಗೆ. ಬೇಸಿಗೆ ಭತ್ತದ ಸಮಗ್ರ ಪೀಡೆ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಬಿ ಸನತ್ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಹವಾಮಾನ ಮುನ್ಸೂಚನೆ ಮತ್ತು ಕೃಷಿ ಚಟುವಟಿಕೆ ಪೂರ್ವ ಸಿದ್ಧತೆ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧಕರಾದ ಡಾಕ್ಟರ್ ಸುಮಂತ್ ಕುಮಾರ್ ಜಿವಿ ಮತ್ತು ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ರಜತ್ ಎಚ್ಪಿ. ಕೃಷಿ ದೀವಿಗೆ ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು, ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ, ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ
ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು, ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಕೃಷಿ ಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ